ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ MCN ಮೀಡಿಯಾ ನ್ಯೂಸ್ ಪಾಡ್ಕಾಸ್ಟ್. ನಾನು ಚಂದ್ರಶೇಖರ್ ಯಲಬುರ್ತಿ. ವೀಕ್ಷಕರೇ, ಎಂದಿನಂತೆ ಈ ವಾರ ಕೂಡ ನಾಡಿನಲ್ಲಿ ಸಾಧನೆ ಮಾಡಿದಂಥ ಒಬ್ಬ ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಸರಣಿ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿರತಕ್ಕಂಥ ವಿಶೇಷ ವ್ಯಕ್ತಿಯ ಬಗ್ಗೆ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಇವರು ಮೂಲತಃ ಉತ್ತರ ಕರ್ನಾಟಕದ ಪ್ರತಿಭೆ. ಸೊ ಏನು ಸ್ಯಾಂಡಲ್ವುಡ್ ಅಂದರೆ ಒಂದು ಚಂದನವನದ ನಂಟನ್ನು ಬೆಳೆಸ್ಕೊಂಡು ಅವರು ಚಿತ್ರ ತಾರೆಯಾಗಿ ಈ ಒಂದು ಸ್ಯಾಂಡಲ್ವುಡ್ಡಲ್ಲಿ ಮಿನುಬೇಕಂತ ಆಸೆಯನ್ನು ಇಟ್ಕೊಂಡು, ನಿರೀಕ್ಷೆಗಳನ್ನ ಇಟ್ಕೊಂಡು ತುಂಬ ಒಂದು ಉತ್ಸಾಹಿ ಯುವಕನಾಗಿ ಈ ಒಂದು ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದ್ದಾರೆ. ಇತ್ತೀಚೆಗೆ ತಾನೇ ಏನು ಹುಲಿಬೀರ ಅನ್ನೋ ಒಂದು ಚಿತ್ರವನ್ನು ಕಂಪ್ಲೀಟ್ ಮಾಡಿದ್ದಾರೆ, ಇನ್ನೇನು ತೆರೆಗೆ ಬರುವ ಸಿದ್ಧವಾಗಿದೆ. ಸೊ ಆ ಚಿತ್ರದ ನಾಯಕ ನಟ ರೂರಲ್ ಅಂಜನ್ ಅವರು ಇವತ್ತಿನ ನಮ್ಮ ಅತಿಥಿಯಾಗಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ತಾವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ರೈಟ್. ಸೊ ವೀಕ್ಷಕರೇ, ನಟ ರೂರಲ್ ಅಂಜನ್ ಅವರು ಈಗಾಗಲೇ ತಮಗೆಲ್ಲ ಚಿರಪರಿಚಿತ ಇದ್ದರೂ ಕೂಡ ಸೊ ನಮ್ಮ ಸ್ಟುಡಿಯೋಗೆ ಬಂದ ಮೇಲೆ ಅವರ ವಿಚಾರಧಾರೆಗಳು, ಅವರ ಮುಂದಿನ ಯೋಜನೆಗಳೇನು, ಚಿತ್ರರಂಗದ ಇವತ್ತಿನ ಸ್ಥಿತಿಗತಿಗಳ ಬಗ್ಗೆ ಮುಕ್ತವಾಗಿ ಮಾತಾಡ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಆಗಿದೆ. ಸೊ ಜೊತೆಗೆ ರೂರಲ್ ಅಂಜನ್ ಈ ಹೆಸರಲ್ಲೇ ಏನೋ ಒಂದು ಟಿಪಿಕಲ್ ಇದ್ರ ಹಿಂದಿನ ವಾಸ್ತವಾಂಶ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಅಂಜನ್ ಅಂದರೆ ಯಾರು ಸರ್? ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡಿ. ಅಂಜನ್ ಅಂದರೆ ಎರ್ರಾಬರಿಯಿಂದ ಸಿನಿಮಾ ಮಾಡಿದವನು. ಹಿಂದೆ ಒಂದು ಎರ್ರಾಬರಿಯಿಂದ ಸಿನಿಮಾ ಮಾಡಿದೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗೌಡಗೆರೆ ಎಂಬ ಹಳ್ಳಿಯ ಒಂದು ಹುಡುಗ. ಈಗ ಸದ್ಯ ಹುಲಿಬೀರ ಮಾಡ್ತಾ ಇದ್ದಾನೆ. ಇದು ಅಂಜನ್. ಸೊ ರೈಟ್ಸ್ ಅಂಜನ್ ಸರ್, ಈಗ ತಾವು ಬೇಸಿಕಲಿ ಉತ್ತರ ಕರ್ನಾಟಕದ ಒಂದು ಪ್ರತಿಭೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಜೊತೆಗೆ ಧಾರವಾಡ ಅಂದರೆ ಒಂದು ಸಾಹಿತ್ಯಿಕ ನಾಡು. ಬೇಂದ್ರೆ ಅಂತವರು, ಯಾರು ನಮ್ಮ ಸುಮಾರು ಜನ ಅಲ್ಲಿ ಗಾನಕೋಗಿಗಳು, ಆ ಒಂದು ತಪಸ್ಸಿನ ನಾಡಲ್ಲಿ ತಾವು ಕೂಡ ಇವತ್ತು ಚಿತ್ರರಂಗಕ್ಕೆ ಬಂದಿದ್ದೀರಾ. ಸರ್ ಹೇಳಿ ಸರ್, ಚಿತ್ರರಂಗಕ್ಕೆ ಬರಬೇಕಾದ್ರೆ ತಮ್ಮ ಪ್ರೇರಣೆ ಯಾರು ಸರ್? ಮತ್ತು ಚಿತ್ರರಂಗಕ್ಕೆ ಯಾಕೆ ಬರಬೇಕನ್ನೋ ಒಲವು ತಮ್ಮಲ್ಲಿ ಹುಟ್ಟಿತು? ಚಿತ್ರರಂಗ ಕೆಲವೊಬ್ಬರು ಪ್ಲ್ಯಾನ್ ಇಟ್ಕೊಂಡ್ಬರ್ತಾರೆ, ಆದರೆ ನಾವು ಹೋಗಲೇಬೇಕು ಅಂತ. ಕೆಲವೊಬ್ಬರು ಪ್ಲ್ಯಾನ್ ಇಲ್ಲದೆ ಅದೇ ನಮ್ಮನ್ನು ಕರ್ಕೊಂಡ್ಬಿಡುತ್ತೆ. ಸೊ ನಾನು ಸೆಕೆಂಡ್ ಲಿಸ್ಟ್ ಸೇರ್ತೀನಿ. ನನಗೆ ಬರಬೇಕಂತ ಆಸೆ ಇರಲಿಲ್ಲ. ಸೊ ನಾನು SSLC ಮುಗಿಸ್ಕೊಂಡು ಸೆಕೆಂಡ್ PU ಸೇರಿಕೊಂಡಾಗ ಅದು ಒಂದು ಸ್ಪಾರ್ಕ್ ಕೊಡ್ತು. ಓಕೆ, ನಾನು ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡ್ರೆ ಸಾಕು ಅಂತ ಬಂದೆ. ನಾನು ಅಂದರೆ ಜೂನಿಯರ್ ಆಗಿ ಸೇರಿಕೊಂಡು ಒಂದೆಲ್ಲೋ ಅಲ್ಲಿ ಕಾಣಿಸ್ಕೊಂಡ್ರೆ ಸಾಕು, ಬಿಲ್ಡಪ್ ತಗೋಬೋದು ಫ್ರೆಂಡ್ಸ್ ಹತ್ರ. ಸೊ ಏನಾದರೂ ದೇವ್ರದ್ದೊಂದು ಆಶೀರ್ವಾದ ಬೇರೆ ಇರುತ್ತೆ. ಕಲಾ ಸರಸ್ವತಿ ಯಾರಿಗೂ ರೀತಿಯಲ್ಲಿ ಗೊತ್ತಿರಲ್ಲ. ಅದು ನನಗೆ ಆ ಟೈಮಲ್ಲಿ ಅನ್ನಿಸ್ತು. ಅದನ್ನು ಅದಕ್ಕೆ ವರ್ಕ್ ಮಾಡಿದೆ. ಎಲ್ಲ ಆಡಿಷನ್ ಕೊಟ್ಟೆ. ಏನು ಮೈನಸ್ ಇರುತ್ತೆ ಎಲ್ಲ ಕರೆಕ್ಷನ್ ಮಾಡಿಕೊಂಡು ಸುಮಾರು ಆಡಿಷನ್ ಕೊಟ್ಕೊಂಡು ಆದಮೇಲೆ ನಾನು ಇವತ್ತು ಇಲ್ಲಿ ಬಂದು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ, ಹುಲಿಬೀರ ಚಿತ್ರದ ನಾಯಕನ. ಸೊ ಒಟ್ಟಾರೆ ಹೇಳೋದಾದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೇಸಿಕಲಿ ಎಲ್ಲರೂ ಚೆನ್ನಾಗಿ ಓದಬೇಕು, ಒಳ್ಳೆಯ ಕೆಲಸ ತಗೋಬೇಕು, ಟೀಚರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅನ್ನೋ ಒಂದು ಕನಸು ಹೊತ್ಕೊಂಡಿರ್ತಾರೆ. ತಂದೆ ತಾಯಿಗಳು ಮಕ್ಕಳನ್ನ ಅದೇ ರೀತಿಯೇ ಒಂದು ಇದರಲ್ಲಿ ಬರ್ಸಿರ್ತಾರೆ. ಸೊ ಆದರೆ ನೀವು ಮಾತ್ರ ಇದಕ್ಕೆ ವಿಭಿನ್ನವಾಗಿದ್ದೀರಾ. ಹೇಗೆ ಸಾಧ್ಯ ಸರ್? ಕುಟುಂಬದ ಒಂದು ಸಹಕಾರ ಯಾವ ನಿಟ್ಟಿನಲ್ಲಿ ತಮಗೆ? ನೀವು ಹೇಳಿದ್ ಕರೆಕ್ಟು. ನಾನು ಅದೇ ರೂಟಲ್ಲಿದ್ದೆ. ಅಂದರೆ ಮೀನ್ಸ್ ಜಾಬ್ ಮಾಡ್ಕೊಂಡು ಹೋಗ್ಬೇಕು, ಇನ್ನೊಂದು ಮಾಡ್ಕೊಂಡು ಹೋಗ್ಬೇಕಂತ. ಬಟ್ ನನಗೊಂದು ರಿಯಾಲಿಟಿ ಅರ್ಥ ಆದಾಗ, ಅಂದರೆ ಒಂದು ಏಜಲ್ಲಿ ಒಂದು ಮೆಚುರಿಟಿ ಬರುತ್ತಲ್ಲ, ಆ ಮೆಚುರಿಟಿ ಬಂದಾಗ ನಾನು ಅನಿಸಿದ್ದು ಏನಂದರೆ ನನ್ನಲ್ಲಿ ಫಿಟ್ ಆಗಲ್ಲ. ಅಂದರೆ ನನ್ನ ಲೈಫ್ ಸ್ಟೈಲ್ ನಾನು ಒಳಗಡೆ ಒಂದು ಹೇಳ್ತಾ ಇತ್ತು. ಅಂಜನ್ ಒಳಗೆ ಒಬ್ಬ ಸ್ನೇಹಿತ ಹೇಳ್ತಾ ಇದ್ದ, ನಿನ್ನಲ್ಲಿ ಫಿಟ್ ಆಗಲ್ಲ, ನಿನ್ನಲ್ಲಿ ಸೂಟ್ ಆಗಲ್ಲ, ಬೇರೆ ಏನೋ ಮಾಡು, ನೀನು 4 ಜನ ನಿನ್ನ ಪರಿಚಯ ಆಗೋ ಥರ ನೀ ಬೆಳಿ, ಆ ಥರದ್ದು ಏನೋ ಮಾಡಂದಾಗ ನೀನು ಯಾವ್ದು ಕೊಟ್ಟರು ಓಕೆ ಅಂದ್ಕೊಂಡು ಮಾಡೋಕೆ ಅಡಗಿದ್ದೆ. ಬಟ್ ಸಿನಿಮಾದ್ರ ಸ್ನೇಹಿತ ಪರಿಚಯ ಆಗುತ್ತೆ ಕೆಲವೊಬ್ರದ್ದು, ಅವ್ರ ಥ್ರೂ ಬರ್ತೀನಿ, ಫೋಟೋಶೂಟ್ ಮಾಡಿಸ್ತೀನಿ. ಅಲ್ಲಿಂದ ಹಂಗೆ ಹುಚ್ಚು, ಸಿನಿಮಾ ಹುಚ್ಚು ಮಾಡ್ಕೊಂಡು ಇಲ್ಲ ತನಕ ಬಂದಿದ್ದೀನಿ. ಮೇ ಬಿ ನಾನು ಪ್ಲ್ಯಾನ್ ಮಾಡ್ಕೊಂಬಂದಿದ್ರೆ ರೀಚ್ ಆಗ್ತಾ ಇರಲಿಲ್ಲ. ಯಾವುದಕ್ಕೂ ಪ್ಲ್ಯಾನ್ ಇರಬಾರ್ದು. ಕೆಲವೊಂದು ಡೆಸ್ಟಿನಿ ಅಂತ ಇರುತ್ತೆ, ಹಣೆ ಬರ. ವಿ ಶುಡ್ ಫಾಲೋ ದ್ಯಾಟ್. ಬಟ್ ಚಿತ್ರರಂಗದಲ್ಲಿ ಇತ್ತೀಚಿನ ಬೆಳವಣಿಗೆಗಳು ನೋಡಿದಾಗ ಇಲ್ಲಿ ಸಿನಿಮಾಗೆ ಬರ್ಬೇಕಂದ್ರೆ ಗಾಡ್ ಫಾದರ್ ಇರ್ಬೇಕನ್ನೋ ಒಂದು ಇದೇ ಇರುತ್ತೆ. ಈಗ ಹೊಸಬರು ಎಷ್ಟೇ ಎಫರ್ಟ್ ಹಾಕಿ ಒಳ್ಳೊಳ್ಳೆ ಕಂಟೆಂಟ್ಗಳು, ಚಿತ್ರಗಳು ಬರ್ತಾಯಿದ್ರು ಕೂಡ ಚಿತ್ರಮಂದಿರ ನಿಲ್ತಾ ಇಲ್ಲ, ಜನರು ಕೂಡ ಚಿತ್ರರಂಗಕ್ಕೆ ಬರ್ತಾ ಇಲ್ಲ. ಸೊ ತಾವು ಚಿತ್ರರಂಗಕ್ಕೆ ಬರಬೇಕಾದ್ರೆ ತಮಗೆ ಒಬ್ಬರು ಮಾರಲ್ ಸ್ಟಾರ್ ಆಗಿರ್ಬೋದು ಅಥವಾ ಗಾಡ್ ಫಾದರ್ ಆಗಿರ್ಬೋದು ಯಾರಾದರೂ ಇದ್ದೀರಾ ಸರ್? ಆ ಥರ ಪ್ರೇರಣೆ ಎಲ್ರಿಗಿರುತ್ತೆ. ಲೈಕ್ ನಾವು ಚಿಕ್ಕ ವಯಸ್ಸಲ್ಲಿ ತುಂಬ ಜನ ಹೀರೋಗಳನ್ನ ನೋಡ್ಕೊಂಡು ಬೆಳೆದಿದ್ವಿ. ನಮ್ಮ ಮನೇಲಿ ಟಿ ವಿ ಇಲ್ಲದೆ ಟೈಮಲ್ಲಿ ನಾವು ಪಕ್ಕದ ಮನೆಗೆ ಹೋಗಿ ಟಿ ವಿಲಿ ನೋಡ್ತಾ ಇದ್ವಿ. ನಮ್ಮನ್ನು ಏನೋ ಜಾಸ್ತಿ ಹೊತ್ತು ನೋಡ್ತಾ ಇದ್ರೆ ಟಿ ವಿ ಆಫ್ ಮಾಡಿಬಿಟ್ಟು ಮನೆ ಕಳಿಸ್ತಾ ಇದ್ರು. ಅವಾಗಲೊಂದು ನಮ್ಗೆ ಇವ್ರ ಥರ ನಾವು ಆಗಬೇಕಂತ ಅದು ಚಿಕ್ಕ ವಯಸ್ಸಲ್ಲಿ ಎಲ್ರಿಗೂ ಇದ್ದೇ ಇರುತ್ತೆ. ಈಗಿನ ಜನ್ರೇಷನ್ ಮಕ್ಳು ಇದ್ದೇ ಇರುತ್ತೆ ಅದು. ಸೊ ಪ್ರೇರಣೆ ನನಗೆ ಒಂದು ಮೆಚುರಿಟಿ ಬಂದಾಗ ಕಿಚ್ಚ ಸುದೀಪ್ ಸರ್, ನಮ್ಮ ಬಾಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ನಾನು ತುಂಬ ಇನ್ಸ್ಪೈರ್ ಮಾಡಿದ್ರು. ತುಂಬ ಆ್ಯಕ್ಟ್ರನ್ನ ಇಷ್ಟಪಡ್ತೀನಿ.
ಬಟ್ ಅವ್ರ ಮೇಲೆ ತುಂಬ ಇಷ್ಟ ಆಯಿತು. ಓ ಇವ್ರ ಥರ ನಾನು ಹೆಸರು ಮಾಡಬೇಕು, ಇವ್ರ ಥರ ನಾನು ಹೀರೋ ಆಗಬೇಕಂತ ಅಲ್ಲಿ ನನಗೆ ಸ್ಪಾರ್ಕ್ ಕೊಟ್ಕೊಳ್ತು. ಆಮೇಲೆ ಇನ್ನೊಂದು ಕ್ವಶನ್ ಕೇಳಿರ್ತಾವೆ, ಲೈಕ್ ಗಾಡ್ ಫಾದರ್ ಇಲ್ಲದೆ ಬೆಳೆಯೋಕ್ಕೆ ಸಾಧ್ಯನಾ ಅಂತ. ಸರ್, ಈಗ ಹೊರನಟ ನಾವು ದೇವರಂತ ಇಷ್ಟಪಡ್ತೀವಿ, ರಾಜಣ್ಣ ಅವ್ರು ಯಾರು ಸರ್ ಇದ್ದರು? ಅವ್ರು ಯಾರಿದ್ರು ಹೇಳಿ? ಅವ್ರ ಕೈ ಹಿಡ್ದಿದ್ದೆ ಅವ್ರ ಟ್ಯಾಲೆಂಟ್. ಹೌದು, ಅವರು ಸರಸ್ವತಿ ಪುತ್ರ. ಅವರು ದಿನನಿತ್ಯ ಅಲ್ಲೇ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಮಾಡಿ 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 ಹೊರನಟ ಅನ್ನಿಸ್ಕೊಂಡ್ರು. ಈ ಕಾರಲ್ಲಿ ಬರ್ತಾಯಿದ್ದೆ, ನಮ್ಮ ಹುಡುಗರ ಜೊತೆ ಮಾತಾಡ್ತಾ ಬರ್ತಾಯಿದ್ದೆ ನಾನು. ರಜನಿಕಾಂತ್ ಸರ್ ನನಗಿಂತ ಮುಂಚೆ ಅವ್ರಿಗೆ ಗೊತ್ತೀವಿ, ನಮ್ಮ ಹುಡುಗರಿಗೆ ಗೊತ್ತು. ಅಂದರೆ ಅಷ್ಟು ಅವ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ಅಂದರೆ ಅವರು ಒಬ್ಬ ಕಂಡಕ್ಟರ್ ಆಗಿದ್ದರು. ಆ ಟ್ಯಾಲೆಂಟಿಂದ ಇವತ್ತು ಅವರು ಸೂಪರ್ ಸ್ಟಾರ್ ಇನ್ ಇಂಡಿಯಾ. ಓಕೆನಾ? ಅಲ್ಲಿ ಯಾರು ಅವರಿಗೆ ಗಾಡ್ ಗಿಫ್ಟ್ ಆಗಲಿ, ಅದು ಬ್ಯಾಕ್ ಸಪೋರ್ಟ್ ಆಗಲಿ, ಬ್ಯಾಕ್ ಸೋರ್ಸು ಇರಲಿಲ್ಲ. ಕಲಾ ಸರಸ್ವತಿಗೋಸ್ಕರ ಅವ್ರು ಏನು ಮಾಡಿದ್ರು ಮಾಡ್ತು, ಇಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ನಾನು ಅದೇ ಮಾರ್ಗದಲ್ಲಿ ನಡೀತಾ ಇದ್ದೀನಿ. ಬಟ್ ಚಿತ್ರರಂಗಕ್ಕೆ ಬರ್ಬೇಕಂದ್ರೆ ಕೆಲವೊಂದು ತಯಾರಿಗಳಿರ್ಬೇಕು ಅನ್ನೋದು ಮಾತು ಕೇಳಿ. ಈಗ ರಂಗಭೂಮಿಯಿಂದ ಬರಬೇಕು, ಒಬ್ಬರಿಗೆ ಆ್ಯಕ್ಟಿಂಗ್ ಇಸ್ ನಾಟ್ ಎ ಬಿಗ್ ಡೀಲ್, ಹೆಂಗೆ ಬೇಕಾದ್ರೂ ಮಾಡ್ಬೋದು ಅನ್ನೋ ಇವತ್ತಿನ ವಿದ್ಯಮಾನಗಳು ನೋಡಿದ್ರೆ, ಇವತ್ತಿನ ಫಾಸ್ಟ್ AI ಯುಗದಲ್ಲಿ ರಂಗಭೂಮಿ ಅನ್ನೋದು ನಶಿಸಿ ಹೋಗ್ತಾ ಇದೆ. ಸೊ ಕೆಲವೊಬ್ಬರು ಈಗ ರಾಜ್ಕುಮಾರ್ ಬಗ್ಗೆ ಹೇಳಿದ್ರೆ ರಂಗಭೂಮಿ ನಟರು ಅಂತ, ಬಟ್ ಅವತ್ತಿನ ಇದಕ್ಕೆ ಇವತ್ತಿನ ತುಂಬ ಸಾಮ್ಯತೆ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ನಮ್ಮ ಹತ್ರ ಟ್ಯಾಲೆಂಟ್ ಇದ್ರೆ ಸರ್, ಜೀವನಕ್ಕಿಂತ ಜೀವನದಲ್ಲಿ ಆಗೋ ಅನುಭವಕ್ಕಿಂತ ಬೇರೆ ನಿಮಗೆ ಸಿನಿಮಾ ಇಲ್ಲ. ಈಗ ನೀವು ಬಂದ ತಕ್ಷಣ ನನಗೆ ಜ್ಯೂಸ್ ಮಾಡಿಕೊಟ್ರಿ ಸರ್, ಅಲ್ವಾ? ಸಿನಿಮಾದಲ್ಲಿ ಒಂಥರ ಸೀನ್ ಬರುತ್ತೆ ಸರ್, ಅದು ನಾವು ಅಂದರೆ ಮತ್ತೆ ನಾವು ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ. ನಾವು ರೀಕ್ರಿಯೇಟ್ ಮಾಡಿದ್ರೆ ನೀವೇನು ಮಾಡ್ತೀರಾ? ಎಕ್ಸ್ಟ್ರಾ ಮಾಡೋಕ್ಕೆ ಹೋಗ್ತೀರಾ, ಏನೋ ಮಾಡೋಕ್ಕೆ ಹೋಗ್ತೀರಾ. ಸೊ ಅದು ಸಿನಿಮಾ ಅನಿಸ್ಕೊಳ್ಳುತ್ತೆ. ನಮ್ಮಲ್ಲಿ ಟ್ಯಾಲೆಂಟ್ ಇದ್ದಾಗ ನೀವು ನ್ಯಾಚುರಲ್ ಮಾಡ್ಕೊಂಬಂದ್ಬಿಟ್ರಿ, ನೀವು ಏನು ಮಾಡ್ತೀರಾ ಅದು ಮಾಡಿ. ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗಿ ಅನುಭವ ಬರುತ್ತೆ ನಿಮಗೆ. ಬಟ್ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋದ ತಕ್ಷಣ ನಾನು ಹೀರೋ ಆಗ್ಬಿಡ್ತೀನಿ, ಚಾನ್ಸ್ ಸಿಕ್ಬಿಡುತ್ತೆ ಅನ್ನೋದು ಸುಳ್ಳು. ನಮ್ಮಲ್ಲಿ ನಿಜವಾದ ಕಲೆ ಇದ್ದಾಗ ಆ ಕಲೆನ ನಾವು 100% ಮಾಡಿದಾಗ, ಅಂದರೆ ಪಾತ್ರದೊಳಗೆ ಹೋಗ್ಬೇಕು ನಾವು. ಫಸ್ಟ್ ಆಫ್ ಆಲ್ ಅದು ಹೋಗ್ರೆ ಪಕ್ಕ ಕಲಾವಿದರಾಗ್ತೀವಿ. ಆ್ಯಕ್ಟಿಂಗ್ ಕ್ಲಾಸ್ ಇಷ್ಟು ನಾಲೆಜ್ ಅಷ್ಟೇ ಕೊಡುತ್ತೆ, ಬಿಟ್ಟು ಇನ್ನೇನು ಕೊಡಲ್ಲ. ಒಂದು ವೇದಿಕೆ ಏನೋ, ಅದರಿಂದ 10 ಜನ ಪರಿಚಯ ಆಗ್ತಾರೆ. ರಂಗಭೂಮಿ ಬಗ್ಗೆ ಅಲ್ಲಿ ನಾವು ಹಲವಾರು ವಿಷಯಗಳನ್ನು ಕಲಿತೀವಿ, ಪರಿಚಯ ಆಗ್ತಾರೆ. ಆ್ಯಂಡ್ ಇನ್ನೊಂದು ಕ್ವಶನ್ ಏನು ಕೇಳ್ತಾವೆ ಅಂದರೆ, ಈ AI ಮತ್ತು ಸಿನಿಮಾ ಚಿತ್ರರಂಗಕ್ಕೆ ಬರ್ತಿಲ್ಲ ಅಂತ. ಸರ್, ಕಂಟೆಂಟ್ ಇದ್ದರೆ ಸರ್, ಸಿನಿಮಾದಲ್ಲಿ ಕಂಟೆಂಟ್ ಇದ್ದರೆ ಜನ ಗೆಲ್ಲಿಸ್ತಾರೆ ಸರ್. ಹೌದು, ಖಂಡಿತ. ನಮ್ಮ ಜನ ಇವಾಗ ಎಷ್ಟು ಬುದ್ಧಿವಂತರು ಅಂದರೆ, ವೀಕ್ಷಕರು ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಅವ್ರು ಇವಾಗ. ಓಕೆನಾ? ನೀವೇನೋ ಒಂದು ತಪ್ಪು ಮಾಡಿಬಿಡಿ, ತಪ್ಪು ಮಾಡೋ ನೋಡಿ, ಅವ್ರು ನಮ್ಗಿಂತ ತುಂಬ ಜಾಣ್ರಿದ್ದಾರೆ. ಓಕೆನಾ? ನಾವು ಅವ್ರು ರೆಸ್ಪೆಕ್ಟ್ ಮಾಡಬೇಕು ಸರ್, ಅವ್ರು ನಾವು ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು. ಸುಮ್ಮನೆ ನಾವು ಫೇಕ್ ಪ್ರಮೋಷನ್ ಮಾಡಿಕೊಂಡು ಸಿನಿಮಾ ಚೆನ್ನಾಗಿರಲ್ಲ, ಅವ್ರು ಚೆನ್ನಾಗಿ ಎಲ್ಲರೂ ಪ್ರಮೋಷನ್ ಮಾಡಿಸ್ಕೊಂಡು ಕಿರ್ಚಾಡ್ಸಿದ್ರೆ ಜನ ಬೇಜಾರಾಗ್ಬಿಟ್ಟಿದ್ದಾರೆ. ಏನು ಎಲ್ಲ ಸಿನಿಮಾಕ್ಕೂ ಅದೇ ಥರ ಮಾಡ್ತಾರೆ. ಅದೇನಂತಾರಲ್ಲ, 100 ಸುಳ್ಳು ಹೇಳಿ 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 ಒಂದು ಸತ್ಯ ಆದಾಗ ಸುಳ್ಳು ಅನಿಸ್ಬಿಡುತ್ತೆ. ಈಗ ನಮ್ಮದು ಹಂಗೆ ಆಗಿತ್ತು ಕತೆ. ಎಲ್ಲ ಸಿನಿಮಾನು ಚೆನ್ನಾಗಿರಲ್ಲ ಅಂತ ಇಲ್ದೇ ಪ್ರಮೋಷನ್ ಮಾಡ್ತಾರೆ. ಫಸ್ಟ್ ಶೋ ಆಗುತ್ತೆ, ಅಲ್ಲಿ ಯಾರು ಕಸ್ಕೊಂಡು ಹಣ ಅನ್ಕೊಂಡು ಏನೇನು ಪ್ರಮೋಷನ್ ಮಾಡಿಸ್ಕೊತಾರೆ. ಜನ ಹೆಂಗೆ ಸರ್ ತಪ್ಪು? ಇವಾಗ ಜನ ತಪ್ಪಿಲ್ಲ ಸರ್, ಸಿನಿಮಾ ಮಾಡೋಕ್ಕಾಗ್ತಿಲ್ಲ ಜನಗಳಿಗೆ. ಅರ್ಧಂಬರ್ಧ ಕರ್ಕೊಂಬರ್ತಿದ್ದಾರೆ. ಯಾಕೆ ಅವಾಗೆಲ್ಲ ಸಿನಿಮಾ ಯಾಕೆ ಕೊಡ್ತಿತ್ತು ಸರ್? ಅವಾಗ ಯಾಕೆ ಕೊಡ್ತಾ ಇತ್ತು ಹೇಳಿ? ಇವತ್ತಿನ ರೀತಿ ಇಷ್ಟೊಂದು ಫೆಸಿಲಿಟಿನೂ ಇರಲಿಲ್ಲ ಅವಾಗ. ಯಾಕೆ ಕೊಡ್ತಾ ಇತ್ತು ಸರ್ ಅವಾಗ? ಈಗ ನಾವು ಡಿಜಿಟಲ್ ಇದ್ದೀವಿ ಸರ್, ಒಂದು ಟೇಕ್ ಓಕೆ ಮಾಡ್ತೀವಿ. ಒಂದು ಟೇಕ್ ಓಕೆ ಆಗ್ತಿದ್ದಂಗೆ ನಮ್ಗೆ ಚೆನ್ನಾಗಿ ಬಂದರೆ, ಈಗ ನಾನೀಗ ಸೆಟಪ್ ಮಾಡ್ಕೊಂಡೆ, ನನಗೆ ಹೇಗೆ ಬೇಕಾದ್ರೆ ನಾನು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಅವಾಗ ಇರಲಿಲ್ಲ. ಅಂಥವರೇ ಬದುಕಿ ಇವತ್ತು ದೊಡ್ಡ ದೊಡ್ಡ ಲೆಜೆಂಡ್ ಆಗಿದ್ದಾರೆ. ನಾವು ಅವರಲ್ಲಿ 1% ಕಲಿದ್ರೆ ಮುಂದೆ ಬರ್ತೀವಿ, 1% ಕತೆ ಬರೆದ್ರೆ ಮುಂದೆ ಬರ್ತೀವಿ ಸರ್. ಆ್ಯಂಡ್ AI ಅಂತ ಹೇಳಿದ್ರಿ ಸರ್, AI ಹೇಳಿ ಸರ್, ಊಟ ಮಾಡಿಕೊಡಿ ಅಂತ ಹೇಳಿ ಸರ್. ನನಗೆ ಅಡುಗೆ ಬೇಕು ಸರ್ ಇವಾಗ. ನೀವು ChatGPT ಯೂಸ್ ಮಾಡ್ತಾ ಇದ್ರೆ ಅಥವಾ AI ಯೂಸ್ ಮಾಡ್ತಿದ್ರೆ, ChatGPT ಐ ನೀಡ್ ಫುಡ್ ಅಂತ ಹೇಳಿ ಕೊಡತ್ತೆ, ಕೇಳಿ ಸರ್. ಅದು ಜಸ್ಟ್ ಇದು ಕೊಡಬಹುದು, ನಾಲೆಜ್ ಸರ್. ಎಕ್ಸ್ಪೀರಿಯನ್ಸ್ ಇಸ್ ಎಕ್ಸ್ಪೀರಿಯನ್ಸ್. ನಾನು ನೋವಾದನ್ನು ಅಳಬೇಕಾಗುತ್ತೆ, ಖಂಡಿತ ಅಲ್ವಾ? ಅದು ಅನುಭವನೇ. ಸೊ ಇದೆಲ್ಲ ಬೇಡ, ಕಂಟೆಂಟ್ ಇದ್ದರೆ ಜನ ಗೆಲ್ಲಿಸ್ತಾರೆ. ನಮ್ಮ ಸಿನಿಮಾ ಹುಲಿ ಬೆರೆದೆಯಲ್ಲ, ಪಕ್ಕ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ನಿಮ್ಮ ಜೀವನದಲ್ಲಿ ನೀವು ಪಟ್ಟಂಥ ನೋವುಗಳು, ನೀವು ಪಟ್ಟಂಥ ಖುಷಿಗಳು ನಿಮ್ಮ ಕಣ್ಣು ಮುಂದೆ ಬಂದೋಗುತ್ತೆ. ದಟ್ ಈಸ್ ಹುಲಿಬೀರ. ಸರ್, ಹುಲಿಬೀರ ಮಾಡೋಕ್ಕಿಂತ ಮುಂಚಿತವಾಗಿ ತಾವು ಪಾದಾರ್ಪಣೆಯಾಗಿ ಎರ್ರಾಬಿರಿನ ಒಂದು ಸಿನಿಮಾನ ಆಯ್ಕೆ ಆಗ್ತೀರಿ. ಆ ಆಯ್ಕೆಯಾದ ಒಂದು ಕ್ಷಣ ಹೇಗಿತ್ತು, ಮತ್ತು ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಶೇರ್ ಮಾಡೋದಾದ್ರೆ? ತುಂಬ ವೇದಿಕೆಯಲ್ಲಿ ಹೇಳಿದ್ದೀನಿ ಅದನ್ನು, ಆ್ಯಂಡ್ ಇಂಟರ್ವ್ಯೂಲಿ ಕೂಡ ಹೇಳಿದ್ದೀನಿ, ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಅದೇ ಜೂನಿಯರ್ ಆಗಿ ಬಂದಿದ್ದು. ಇಲ್ಲಿ ಒಂದು ಆಡಿಷನ್ ನಡೀತಾ ಇತ್ತು ದಾಸಿನಿ ಕ್ರಿಯೇಷನಿಂದ. ತುಂಬ ಜನ ಆಡಿಷನ್ ಮಾಡಿದ್ರು ಅವರು, ಅದರಲ್ಲಿ ನಾನು ಒಬ್ಬ. ಸೊ ಫೈನಲಾಗಿ ನಾನು ಸೆಲೆಕ್ಟ್ ಆಗ್ತೀನಿ.
ಅವ್ರು ನನಗೆ ಹೇಳ್ತಾರೆ ಸರ್ ಬಂತು ಅಂಚೆ ನೀವೇ ಮಾಡ್ತೀರ ಅಂದಾಗ ಅವತ್ತು ನಿಜ ಹೇಳ್ತೀನಿ ಕೇಳಿ ಸರ್ ನಾನಾಗಿರಲಿಲ್ಲ ಸರ್, ಹಾರಾಡ್ತಾ ಇದ್ದೆ ಭೂಮಿ ಮೇಲೆ. ಅಂದರೆ ಸಿನಿಮಾ ರಿಲೀಸ್ ಆಗಿ 100 ಡೇಸ್ ಆದಮೇಲೆ ಇರುತ್ತಲ್ಲ, ಚೆನ್ನಾಗಿ ಪ್ರತಿಯೊಬ್ಬ ಹೀರೋ ಕನಸು ಸರ್ ಅದು. ಥಿಯೇಟ್ರ್ ಬಂದು ಕಟ್ಟೋದು ಬಿದ್ದುಬಿಡುತ್ತೆ, 40 ಲಕ್ಷ ಜನ ನನ್ನ ಸೆಲ್ಫಿ ತೊಗೊಂಡ್ಬಿಡ್ತಾರೆ, ಏನೇನೋ ದೊಡ್ಡ ಸ್ಟಾರ್ ಆಗ್ಬಿಡ್ತೀನಿ, ಒಳ್ಳೆ ಮನೆ ಕಟ್ಬಿಡ್ತೀನಿ, ಒಳ್ಳೊಳ್ಳೆ ಏನೋ ದೊಡ್ಡ ನಾಟನಾಗಿ ಕಾರ್ ತೊಗೊಂಡ್ಬಿಡ್ತೀನಿ, ಇದೆಲ್ಲ ಏನೇನೋ ಅದೇ ಕನಸು ಕಾಣೋದು. ಸೊ ಅದು ಅವತ್ತು 1 ವೀಕಲ್ಲಿ ಅದೇ ಗೊಂಗಲಿದ್ದೆ. ಬಟ್ ಸಿನಿಮಾ ಅಂತ ರಿಯಾಲಿಟಿ ಗೊತ್ತಾದ್ಮೇಲೆ ಈಗ ಫುಲ್ ರಿಯಾಲಿಟಿ ಗೊತ್ತಾಗ್ಬಿಟ್ಟಿದೆ ನನಗೆ. ಈಗ ಎಲ್ಲರೂ ಸಿನಿಮಾ ಮಾಡ್ತಿದ್ದಾರೆ ಬಿಡಿ, ದುಡ್ಡಿದ್ದವರೆಲ್ಲ ಅವರೇ ದುಡ್ಡು ಹಾಕೊಂಡು ಅವರೇ ಸಿನಿಮಾ ಮಾಡ್ತಾರೆ. ನಾವು ಆಡಿಷನ್ ಕೊಟ್ಟು ಸಲ ಇರೋದೊಂದು ಸರ್, ನಾನು 2010 2015ವರೆಗೂ ಆಡಿಷನ್ ಇತ್ತು, ಇವಾಗಿಲ್ಲ. ಇವಾಗ ಏನಂದರೆ ರಿಚ್ ಕಿಡ್, ಬಿಗ್ ಶಾಟ್, ದುಡ್ಡಿತ್ತು ಅವರೇ ಹೀರೋ ಆಗ್ತಾರೆ ಇವಾಗ. ಓವರಾಲ್ ಎಲ್ಲ ಅವರೇ ಮಾಡ್ತಾರೆ, ನಟ, ನಿರ್ದೇಶಕ, ನಿರ್ಮಾಪಕ ಎಲ್ಲ ನಾನೇ. ನಾನು ಹೇಳೋದೇನೆಂದರೆ ಓಕೆ ಮಾಡಿ, ನಾನು ತುಂಬ ಸಪೋರ್ಟ್ ಮಾಡ್ತೀವಿ, ಒಳ್ಳೆ ಕಂಟೆಂಟ್ ಕೊಡಿ ಸರ್. ಈಗ ಬೇರೆ ಸಿನಿಮಾಗಳು ನೋಡಿದ್ರೆ ನೀವು ಕಂಟೆಂಟ್ ಇಟ್ಕೊಂಡು ಬರ್ತಿದ್ದಾರೆ, ದೆರ್ ಇಸ್ ನೋ ಹೀರೋಸಮ್ ಇಲ್ವೇ ಇಲ್ಲ ಅಲ್ಲಿ. ಕಂಟೆಂಟ್ ಫಾಲೋ ಮಾಡೋಣ, ಜನಕ್ಕೆ ನಾವೇನು ಕೊಡಬೇಕಂದ್ರೆ ಅವ್ರು ನಿಮಗೆ ಹೊಡಿ ಬಡಿ ಕಡಿ ಅಂತ ಏನು ಕೇಳ್ತಾ ಇಲ್ಲ. ನಾನು 2 ಅವರು ನಿಮಗೋಸ್ಕರ ಬರ್ತೀನಿ, ಓಕೆನಾ? ನಾನೊಂದು ಸಿಂಪಲ್ ನನಗೆ ಒಬ್ಬ ವ್ಯಕ್ತಿ ನನಗೆ ಕೇಳಿದ್ರು, ನಾನು ನಾರ್ತ್ ಕನ್ನಡಕ್ಕೆ ಹೋದರೆ ತುಂಬ ಜನ ಫ್ಯಾನ್ಸ್ ಫೋಟೋ ತಗೊಳ್ತಾಯಿದ್ರು, ಓಕೆನಾ? ತುಂಬ ನೋಡಿರ್ತೀರಿ ವಿಡಿಯೋಸು, ಸುಮಾರು ಗಂಟೆ ನಾನು ಫೋಟೋಸ್ ಕೊಡ್ತಾಯಿದ್ದೆ ರೂಮಲ್ಲಿ ಕೂರಿಸ್ಕೊಂಡು. ಒಬ್ಬ ವ್ಯಕ್ತಿ ಬಂದರು ಸರ್, ದೊಡ್ಡವ್ರು, ನಿಮ್ಮ ಏಜನವ್ರು ಬಂದರು. ಅಂಜನ್, ನೀನೀಗ ಎಲ್ರಿಗೂ ಫೋಟೋ ಕೊಡ್ತೀಯಲ್ಲ, ನಿನ್ನ ಪೇಷನ್ಸ್ ಎಷ್ಟಿದೆ, ಎಲ್ರಿಗೂ ಕೂಡ ಅವಶ್ಯಕತೆ ಇದೆಯಾ, ಗ್ರೂಪಲ್ಲಿ ಕೊಟ್ಬಿಡು ಅಂತ ಹೇಳಿದ್ರು. ಅವ್ರ ಮಾತು ನಾನು ಎಕ್ಸೆಪ್ಟ್ ಮಾಡಿದೆ. ನನ್ನ ಮೇಲಿರೋ ಪ್ರೀತಿಯಿಂದ ಅವ್ರು ಹೇಳ್ತಿದ್ದಾರೆ, ಐ ಶುಡ್ ರೆಸ್ಪೆಕ್ಟ್. ಬಟ್ ನಾನು ಅವ್ರೊಂದು ಮಾತು ಹೇಳಿದೆ ಸರ್, ಈಗ ಒಬ್ಬ ವ್ಯಕ್ತಿ, ಒಬ್ಬ ಸಾಧಾರಣ ವ್ಯಕ್ತಿ, ಸಿನಿಮಾ ಥಿಯೇಟರ್ ಬರೋದು ಸಾಧಾರಣ ವ್ಯಕ್ತಿಗಳೇ, ಕೂಲಿ ಕೆಲಸ ಮಾಡೋರು ಜಾಸ್ತಿ ಇವತ್ತು ಸಿನಿಮಾ ನೋಡೋದು. ಆ ವ್ಯಕ್ತಿ ಸರ್, ಒಬ್ಬ ಹೀರೋ ಸಿನಿಮಾ ರಿಲೀಸ್ ಆದರೆ ಅವನೇನು ಮಾಡ್ತಾನಂದರೆ ಅವತ್ತು ಕೆಲಸ ಬಿಡ್ತಾನೆ, ಅವತ್ತು ಕೆಲಸ ಬಿಡ್ತಾನೆ. ಆ ಸಿನಿಮಾ ರಿಲೀಸ್ ಆಗಿಂತ ಮುಂಚೆ 1 ವೀಕು ಬ್ಯಾನರು, ಟಿ ಶರ್ಟ್ಸು, ಮತ್ತೊಂದು ಎಲ್ಲ ಹೂವಿನ ಹಾರ, ಕೇಕು ಎಲ್ಲ ರೆಡಿ ಮಾಡ್ಕೋತಾನೆ ಅವನು, ಒಬ್ಬ ಹೀರೋ, ಒಬ್ಬ ಫ್ಯಾನ್. ಸೊ ಅವತ್ತು ಕೆಲಸ ಹೋಯ್ತು, ಒಂದು ಬ್ಯಾನರ್ ದುಡ್ಡು ಹಾಕ್ದ, ಕೇಕ್ ಕಟ್ ಮಾಡ್ದ, ಟಿ ಶರ್ಟ್ ಮಾಡಿಸ್ಕೊಂಡು, ಅವ್ನು ದುಡ್ಡು ಎಷ್ಟು ಹೋಯ್ತು ಸರ್ ಅಲ್ಲಿ? ಅವನು ಅಷ್ಟು ಟೈಮ್ ಕೊಟ್ಕೊಂಡು ನಮಗೆ ಪ್ರೀತಿ ಕೊಡಬೇಕಾದ್ರೆ ನಾವು ಜಸ್ಟ್ ಒಂದು ಫೋಟೋ ತೆಗೆಸ್ಕೊಳಕ್ಕಾಗಲ್ವಾ? ರೈಟ್. ಆ್ಯಂಡ್ ಅವರಿದ್ದರೆ ನಾವು ಸರ್, ಈ ಥರ ರಾಜಣ್ಣ ಅವ್ರು ಹೇಳಿದ್ರಲ್ಲ, ಅಭಿಮಾನಿಗಳು ದೇವರು. ಅವರಿದ್ದರೆ ನಾವು, ಅದಕ್ಕೆ ರಾಜಣ್ಣ ಸುಮ್ಮನೆ ಹೇಳಲ್ಲ ಅಭಿಮಾನಿಗಳು ದೇವರಂತ. ಪ್ರೀತಿಸ್ಬೇಕು ನಾವು. ನಾನು ಹೇಳೋದಷ್ಟೇ, ನಿಮ್ಮನ್ನು ಪ್ರೀತಿಸ್ತಾರ, ಟೈಮ್ ಮಾಡ್ಕೊಂಡು ಫೋಟೋ ಕೊಡಿ. ಹಬ್ಬ ಒಂದಿನ ಹೋಗುತ್ತೆ, ನಿಮಗೋಸ್ಕರ ಅವರು ವರ್ಷ ಪೂರ್ತಿ ಕಾಯ್ತಿರ್ತಾರಲ್ಲ, ನೀವು ಒಂದಿನ ಟೈಮ್ ಕೊಡೋಕ್ಕಾಗಲ್ವಾ? ಕೊಡಿ ಫೋಟೋಸ್ ಕೊಡಿ. ಆ್ಯಂಡ್ ಸುಮ್ಮನೆ ಬಿಲ್ಡಪ್ ಕೊಡೋಕೋಬೇಡಿ. ತಳ್ಳಾಡಿದ್ರು ನೀವು ಒಬ್ಬರೇ ಹೋಗ್ತಿದ್ರೆ ಅಂದರೆ ನಿಮ್ಗೆ ನೋವಾಗುತ್ತೆ, ಅಯ್ಯೋ ನನ್ನ ಯಾರು ಕಂಡುಹಿಡಿತಿಲ್ಲ ಅಂತ. ಆದರೆ ಜನಗಳ ಬಂದಾಗ ನೀವು ಯಾಕೆ ಆಟಿಟ್ಯೂಡ್ ತೋರಿಸ್ತೀರಾ? ಅಲ್ಲ, ಚಿತ್ರರಂಗದಲ್ಲಿ ಇವತ್ತಿನ ದಿನಮಾನಕ್ಕೆ ನೋಡಿದ್ರೆ ನೀವು ಆಟಿಟ್ಯೂಡ್ ಅನ್ನೋ ಪದ ಅಂತ ಅಂದರೆ, ಈಗ ತಾವು ಪಾದಾರ್ಪಣೆ ಮಾಡಿದ ದಿನಗಳಲ್ಲಿ ಮತ್ತು ಅಥವಾ ಇವತ್ತಿನ ದಿನಗಳಲ್ಲಿ ಇದು ಚಿತ್ರರಂಗದಲ್ಲಿ ವರ್ಕ್ ಆಗ್ತದೆ ಅನಿಸ್ತಿದೆಯಾ ಸರ್? ಅಂದರೆ ಎಲ್ಲೋ ಒಂದು ಕಡೆ ಎಕ್ಸ್ಪೋಜರ್ ಆಗಿರ್ಬೋದು, ಆಟಿಟ್ಯೂಡ್ ಆಗಿರ್ಬೋದು, ಅವತ್ತಿನ ನಟರ ಆಟಿಟ್ಯೂಡ್ ಇಲ್ಲ, ಬೆಂಡಾಗಿ ನಿರ್ದೇಶಕರಿಗೆ ಇದು ಮಾಡೋರು. ಪಿಕ್ಚರ್ ಅಲ್ಲಿ ಪುಟ್ಟಣ್ಣ ಗಣ್ಗಾರ್ ಸರಿಯಾಗಿ ಮಾಡಿಲ್ಲ ಅಂದ್ರೆ ಕಪಾಳ ಕೊಡಿಯುತ್ತೆ. ಎಕ್ಸಾಕ್ಟ್ಲಿ. ನನಗೊಂದು ಎಕ್ಸ್ಪೀರಿಯನ್ಸ್ ಸರ್, ಇದು ಕರೆಕ್ಟ್ ಕ್ವಶನ್ ಇದೆ, ತುಂಬ ಖುಷಿ ಆಯ್ತು ನನಗೆ. ನಾನು ಯಾರೇ ನಿರ್ಮಾಪಕರ ಪರಿಚಯ ನಾನು ಕಾಲು ಬಿಡ್ತೀನಿ ಸರ್. ಅವ್ನು ಯಾರು ನಾನು ಸಿನಿಮಾ ಮಾಡ್ತಾನೆ ಬಿಡ್ತಾನೆ ಗೊತ್ತಿಲ್ಲ, ನಿರ್ಮಾಪಕರನ್ನ ನಾವು ಐ ಶುಡ್ ರೆಸ್ಪೆಕ್ಟ್. ನಿರ್ದೇಶಕರು ನಾನು ಕಾಲು ಬಿಡ್ತೀನಿ, ಅವ್ರು ನಾನು ಸಿನಿಮಾ ನಮ್ಮ ನಿರ್ದೇಶಕರಾಗಿರ್ಬೋದು, ಅದು ಇನ್ನು ಯಾರೋ ಆಗಿರ್ಬೋದು. ನಿರ್ದೇಶಕರಿಗೆ ಯಾರೋ ಬಂದು ನನ್ನ ಫ್ರೆಂಡ್ ಪರಿಚಯ ಮಾಡ್ತಾರೆ ನಿರ್ದೇಶಕ, ನಾನು ಅವ್ರಿಗೆ ತಗ್ಗಿ ನಮಸ್ಕಾರ ಮಾಡ್ತೀನಿ. ದೊಡ್ಡವ್ರು ಇರಬೇಕು, ಒಂದು ಸಿನಿಮಾ 2 ಸಿನಿಮಾ ನಾನು ಮಾಡೋಕ್ಕೋಗಲ್ಲ, ಅವ್ರು ಒಂದು ನೇಮ್ ಇರಬೇಕು. ನಾನೊಬ್ಬರು ಕೇಳ್ತಾಯಿದ್ರು, ಅಣ್ಣ ನೀವು ತುಂಬ ಕಾಲು ಬೀಳ್ತಿದ್ದೀಯ ಅವ್ರಿಗೆ, ನಿನ್ನ ಹೆಸರು ಬೇರೆ ಇದೆ, ನೀನು ಯಾಕೆ ಕಾಲು ಬೀಳ್ತೀಯಾ, ಏನು ಬಕೆಟ್ ಇಡ್ತಿದ್ಯಾ, ಇನ್ನೊಂದು ಇಡ್ತೀಯಾ? ನಾನು ಹೇಳ್ದೆ ಒಂದು ಮಾತು, ಸರ್ ಇವತ್ತು ನಾನು ತೆರೆ ಮೇಲೆ ಕಾಣಿಸ್ಕೋಬೇಕಂದ್ರೆ ಸರ್, ಆಯಪ್ಪ ಒಂದು 8-9 ವರ್ಷ ಕಷ್ಟಪಟ್ಟಿರ್ತಾನೆ ಒಂದು ಕತೆ ತರೋಕೆ. ನಿರ್ಮಾಪಕರು ಹುಡುಕಿ ಕತೆ ಬರೋದು ಲಾಂಗ್ ಜರ್ನಿ ಇರುತ್ತೆ ಅವ್ರದ್ದು. ಅಂಥವ್ರು ನಮ್ಮನ್ನು ತೆರೆ ಮೇಲೆ ತೋರಿಸಿ ನಾವು ಕರ್ನಾಟಕದ ಮೂಲೆಗೆ ಪರಿಚಯ ಮಾಡೋದು. ಅವ್ರ ತೆರೆ ಹಿಂದೆ ಇದ್ದು ಮತ್ತು ಅವರಿಗೆ ಎಷ್ಟೋ ಜನ ಪೇಮೆಂಟ್ ಕೊಡಲ್ಲ, ಏನೋ ತುಂಬ ಕಷ್ಟ ಇದೆ ನಿರ್ದೇಶಕರದು. ಅವ್ರಿಗೆ ನಾವು ಕಾಲು ಬೀಳಿಲ್ಲ ಅಂದರೆ ಅದು ಹೆತ್ತ ತಾಯಿ ನಾವು ಏನಾದ್ರು ಮಡಿಲಿಗೆ ಜಾಡಿಸೋದಂಗೆ. ಅದು ನೀವು ಯಾರೇ ಇರಲಿ ನಿರ್ದೇಶಕ ಬೆಲೆ ಕೊಡಿ. ಇವತ್ತು ಒಬ್ಬ ಹೀರೋ ಹುಡ್ತಾನೆ, ಕಲಾವಿದರು ಹುಡ್ತಾರೆ, ಅಥವಾ ಟೆಕ್ನಿಷಿಯನ್ ಊಟ ತಿಂತಾರೆ ಅಂದರೆ ಸರ್, ನಿರ್ದೇಶಕ ಕಾರಣ, ನಿರ್ಮಾಪಕ ಕಾರಣ. ನಿರ್ಮಾಪಕ ಎಷ್ಟೋ ಸಾಲ ಮಾಡ್ಕೊಂಡು ದುಡ್ಡು ಹಾಕಿರ್ತಾನೆ ಸರ್. ಅವ್ರ ಹೆಂಡತಿಗೆ ದುಡ್ಡು ಕೊಡ್ತಿರಲ್ಲ ಅವರು, ಅವ್ರ ಮಕ್ಳು ದುಡ್ಡು ಕೊಡ್ತಿರಲ್ಲ ಅವರು, ನಮ್ಮ ಮೇಲೆ ದುಡ್ಡು ಹಾಕಿರ್ತಾರೆ ಸರ್ ನಿರ್ಮಾಪಕರು, ಅನ್ನದಾತರು ಅವರು. ಅವ್ರು ಕಾಲು ಬೀಳೋದು ತಪ್ಪೇನಿದೆ ಸರ್? ಖಂಡಿತ. ನಾನು ಇವತ್ತು ಕಾಲು ಬೀಳ್ತೀನಿ ಸರ್.
ಬಟ್ ಇವಾಗಿನ ಹೀರೋಗಳು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಅವನ ನಿರ್ಮಾಪಕನಾಗಿ ನಾನು ನೋಡಿದ್ದು ಕೇಳ್ತಿದ್ದೀನಿ. ಆ ಥರ ಕೆಲವೊಬ್ಬರು ಬಿಡು ಅವನ ಜೊತೆ ಇಲ್ಲ ಇರೋದು. ನೀವು ಬಂದ ತಕ್ಷಣ ಒಂದು ಮಾತು ಹೇಳ್ತೀನಿ. ಮೊನ್ನೆ ಒಂದು ಇದರ ಸಿಕ್ಕಿದಾಗ ನಾನು ಮಲ್ಲಿಕ್ ಅವರು ನಮ್ಮ ನಿರ್ದೇಶಕರು ಹಳೆಯ ಫ್ರೆಂಡ್ಸು, ತುಂಬ ಒಂದೇ ರೂಮಲ್ಲಿ ಇದ್ವಿ ನಾವು ಅಂತ. ಅವ್ರು ಇವತ್ತು ನಿರ್ದೇಶಕರಾಗಿದ್ದಾರೆ ಸರ್. ಮತ್ತು ಆ ಜರ್ನಿ ತುಂಬ ಸ್ಟ್ರಗ್ಲಿಂಗ್ ಜರ್ನಿ. ನಾನು ಇಲ್ಲಿ ಬಂದು ಮಾತಾಡ್ತಿದ್ದೀನಿ, ಅವ್ರು ಬಂದು ಮಾತಾಡ್ತಿಲ್ಲ. ಖಂಡಿತ ರಿಯಾಲಿಟಿ ನೋಡಿ, ನಾನು ಬಂದು ಮಾತಾಡ್ತಿದ್ದೀನಿ, ಆ್ಯಕ್ಚುಲಿ ಅವ್ರು ಬಂದು ಮಾತಾಡ್ಬೇಕಿಲ್ಲಿ. ಹೌದು ಹೌದು. ಸೊ ನಮ್ಮೊಂದು ವೇದಿಕೆ ಕೊಟ್ಟಾಗ ನಾವು ತಲೆಬಾಗಿ ಖಂಡಿತ ಅವ್ರಿಗೆ ನಮಸ್ಕಾರ ಮಾಡಿ ಅವ್ರು ಹೇಳೋದಂಗೆ ಕೇಳ್ಕೊಂಡು ಹೋಗ್ಬೇಕು. ದ್ಯಾಟ್ ಈಸ್ ನನ್ನ ಅಭಿಪ್ರಾಯ. ಬೇರೆಯವ್ರು ನನಗೆ ಗೊತ್ತಿಲ್ಲ. ಮತ್ತು ನನ್ನನ್ನು ಇಟ್ಕೊಂಡು ನೀವೇನು ಅವನು ಸ್ವಾಚಾನ ಕಳ್ಕೊಬೇಡಿ. ಇಲ್ಲ. ಸೊ ವಾಸ್ತವಾಂಶದಲ್ಲಿ ಏನಾಗಿದೆ ಅಂದರೆ, ನಿರ್ದೇಶಕರು ನಿರ್ಮಾಪಕರು ಒಂದು ಚಿತ್ರದ ಕಣ್ಣುಗಳಿದ್ದಂತೆ. ಸೊ ಅವರ ಕೋಆರ್ಡಿನೇಷನಲ್ಲಿ ಬಂದಂಥ ಒಂದು ಕಂಟೆಂಟ್ಗೆ ನೀವು ಒಂದು ಸಾರಥಿ ಆಗಿರ್ತೀರ. ಸೊ ಅದು ಬಿಟ್ಟರೆ ಇಲ್ಲಿ ಬೇರೆ ಉತ್ಪ್ರೇಕ್ಷೆ ಏನಿಲ್ಲ. ಹಾಗಾಗಿ ನಾವು ಲಾಸ್ಟ್ ಒಂದು ಪ್ರೆಸ್ ಮೀಟ್ಗೆ ಹೋಗಿದ್ವಿ. ನಿರ್ಮಾಪಕರು ಉಮಾಪತಿ ಶ್ರೀನಿವಾಸ ಗೌಡರು ತುಂಬ ಬೇಸರದಿಂದ ಚಿತ್ರರಂಗದ ಬಗ್ಗೆ ಮಾತಾಡಿದ್ರು. ಇವತ್ತು ಎಷ್ಟೇ ಹಾಕಿದ್ರು ಚಿತ್ರಮಂದಿರಕ್ಕೆ ಜನ ಬರ್ತಾ ಇಲ್ಲ, ಮತ್ತು ಕಮರ್ಷಿಯಲ್ ಪರ್ಪಸ್ ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಹೇಳಿದ್ರು. ಸೊ ಇವತ್ತು ನಿರ್ಮಾಪಕನೇ ಅನ್ನದಾತ ಅಂದಾಗ ಅವರೇ ಒಂದು ಬೇಸರ ಮಾಡ್ಕೊಂಡಾಗ ನಿಮ್ಮಂಥ ಚಿತ್ರತಾರೆಗಳು ಇನ್ನೂ ತುಂಬ ಕನಸು ಕಟ್ಕೊಂಡಿರ್ತೀರ, ಇನ್ನೂ ಏನೇನೋ ಆಗ್ಬೇಕಂತಿರ್ತೀರ. ಸೊ ಈ ರೀತಿ ಒಂದು ಸಮಯ ಅಥವಾ ಸಂದಿಗ್ಧ ಸ್ಥಿತಿ ನಿರ್ಮಾಪಕರಿಗೆ ಉಂಟಾದಾಗ ತಾವು ಒಬ್ಬ ನಟನಾಗಿ ಹೇಗೆ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ, ಮಾರಲ್ ಸಪೋರ್ಟ್? ಉಮಾಪತಿ ಶ್ರೀನಿವಾಸ್ ಅವರು ತುಂಬ ಲೆಜೆಂಡ್ ಜೊತೆ ಕೆಲಸ ಮಾಡಿದ್ದಾರೆ. ನಮ್ಮ ಬಾಸ್ ಜೊತೆ ಕೆಲಸ ಮಾಡಿದ್ದಾರೆ, ಬುಲ್ಲಿಂಗ್ ಮಾಡಿದ್ದಾರೆ, ರಾಬರ್ಟ್ ಮಾಡಿದ್ದಾರೆ, ಒಳ್ಳೆ ಸಿನಿಮಾ ಮಾಡಿದ್ದು. ಸೊ ಅವರು ಆ ಥರ ಹೇಳಿಕೆ ಕೊಟ್ಟಾಗ ಬಹುಶಃ ಅವ್ರಿಗೆ ಚಿತ್ರರಂಗದ ಬಗ್ಗೆ ಒಂದ್ಸತಿ ಬೇಜಾರಾದಾಗ ಅಥವಾ ನೋವು ಉಂಟಾದಾಗ, ಅದು ಭಯ ಶುರು ಆದಾಗ ನಮ್ಮಂಥವ್ರಿಗೆ ಆಗೋ ಸಹಜ ಸರ್. ಅವ್ರಿಗಾಗಿರೋ ಎಕ್ಸ್ಪೀರಿಯೆನ್ಸು ನಮಗಾಗಿಲ್ಲ. ಅವ್ರು ಏನೇ ನಿರ್ಧಾರ ತೊಗೊಂಡ್ರು ಅದಕ್ಕೆ ನಾವು ಕೈ ಜೋಡಿಸ್ತೀವಿ. ಬಟ್ ಅವ್ರು ಹೇಳಿದ ಒಂದು ಅರ್ಥ ಇದೆ ಅಲ್ಲಿ. ನನ್ನ ಮೊನ್ನೆ ಒಂದು ನೋಡ್ತಾ ಇದ್ದೆ, ಅದು ನೀವು ಹೇಳಿದ ಇಂಟರ್ವ್ಯೂ ನೋಡಿದೆ. ಸ್ಟಾರ್ ಹೀರೋಗಳು ಬರೀ ನೀವು ಮಾಸ್ ಸಿನಿಮಾ ಮಾಡ್ಲಿಕ್ಕೆ ಹೋಗಬೇಡಿ. ಖಂಡಿತ ಹೇಳಿದ್ದಾರೆ ಅದನ್ನು ಅವರು. ನಾನು ಒಂದು ರೀಲಲ್ಲಿ ನೋಡ್ತಾ ಇದ್ದೆ. ಸ್ಟಾರ್ ಹೀರೋಗಳು ಬರೀ ರೀಲ್ಸ್ ಇದು ಮಾಸ್ ಸಿನಿಮಾ ಮಾಡ್ಲಿಕ್ಕೆ ಹೋಗಬೇಡಿ, ಕಂಟೆಂಟ್ ಓರಿಯೆಂಟ್ ಸಿನಿಮಾ ಮಾಡಿ. ವರ್ಷಕ್ಕೆ ಒಂದೆರಡು ಸಿನಿಮಾ ಮಾಡಿ. ಸೊ ಆ ಥರ ಮಾಡಿದಾಗ ಏನಾಗುತ್ತೆ ಗೊತ್ತಾ ಸರ್, ಈಗ ಥಿಯೇಟ್ರ್ ಹೌಸ್ಫುಲ್ ಇರುತ್ತೆ ಸರ್. ಹೌದು. ಫ್ಯಾನ್ಸ್ಗೆ ಏನು ಸರ್ 2 ಸತಿ ನೋಡ್ತಾರೆ ಒಬ್ಬ ಹೀರೋನ್ ಸಿನಿಮಾ ಬಂದರೆ, ಅವ್ರಿಗೇನು ಅವರು ಇನ್ನೂ ಖುಷಿ ಪಡ್ತಾರೆ. 2 ಸಿನಿಮಾ ಮಾಡಿ ಸರ್. ಎಷ್ಟೋ ಜನ ಟೆಕ್ನಿಷಿಯನ್ಸ್ ಬದುಕ್ತಾರೆ, ಥಿಯೇಟ್ರ್ ಬದುಕುತ್ತೆ, ಥಿಯೇಟ್ರ್ ಮುಚ್ಚೋಗ್ತಿದೆ, ಅದೆಲ್ಲ ಬದುಕುತ್ತೆ. ಈಗ OTT ಅನ್ಕೊಂಡು ಹೋಗ್ತಿದ್ದಾರೆ. OTT ರೆಸ್ಪೆಕ್ಟ್ ಮಾಡೋಣ, ಬಟ್ ಲೇಟಾಗಿ OTT ಕೊಡಿ ನೀವು. ಈಗ ನೀವು 4 ವರ್ಷ 5 ವರ್ಷ ಸಿನಿಮಾ ಮಾಡಿದಾಗ ಸರ್, ಈಗ ನಾನು ಹೊಸ ಬಿಡಿ, ನನಗೆ ಒಂದು ಸಿನಿಮಾ ಆದಮೇಲೆ ತುಂಬ ಟೈಮ್ ಬೇಕು ನಮ್ಗೆ ಒಂದು ಸಿನಿಮಾ ಆಗ್ಬೇಕಂತ. ಸ್ಟಾರ್ ಹೀರೋಗಳು ಮಾಡ್ಬೋದಲ್ಲ, ಯಾಕೆ ಮಾಡಲ್ಲ? ಅಲ್ಲ, ಅವ್ರ ಆರೋಪ ಏನಾಗಿತ್ತಂದ್ರೆ ರಿಯಾಲಿಟಿ ಶೋಸ್ ಅದು ಇದು ಅಂತ ಬೇರೆ ಬೇರೆಕ್ಕೆಲ್ಲ ಗಮನ ಕೊಡ್ತಾರೆ. ನಿರ್ಮಾಪಕರು ಅವ್ರೇನು ಮಾಡಬೇಕು ಅಲ್ವಾ? ಈಗ ನಮ್ಗೆ ರೆವಿನ್ಯೂ ಬರುತ್ತೆ ಸರ್. ಈಗ ನಾನು ಫಾರ್ ಎಕ್ಸಾಂಪಲ್ ಒಂದು ಏನೋ ಪ್ರೋಗ್ರಾಮ್ ಹೋದೆ ಅಂತ ಅನ್ಕೊಳ್ಳಿ, ನಾನು ದುಡ್ಡು ಕೊಟ್ಟು ಕರೆಸ್ತಾರೆ. ಹೌದು. ನಿರ್ಮಾಪಕರು ದುಡ್ಡು ಕೊಟ್ಟು ಕರೆಸ್ತಾರ, ಅಣ್ಣ ನೀನೇ ದುಡ್ಡು ಕೊಡೋ, ನೀನು ಬ್ಯಾನರ್ ಹಾಕ್ತೀನಿ ಅಂತ ಹೇಳ್ತಾರೆ. ಇಲ್ಲ ಸರ್, ಆ ಥರ ನಿರ್ಮಾಪಕರು ಹೇಳ್ತಾರೆ ಸರ್. ಅದನ್ನ ನಿರ್ಮಾಪಕರು ಹೇಳ್ತಾರೆ, ಹೀರೋಗಳು ಹೇಳಲ್ಲ. ನನಗೆ ದುಡ್ಡು ಕೊಟ್ಟು ಕರೀತಾರೆ ಸರ್. ಈಗ ನಿಮ್ಮ ಫ್ರೆಂಡ್ ಯಾರೋ ನನಗೆ ಒಂದು ಊರಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತಿದ್ದಾನೆ ಅಂತ ಅನ್ಕೊಳ್ಳಿ, ಅಂಜನವ್ರು ಕರೆಸಿ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ, ಏನು ಖರ್ಚು ನೋಡ್ಕೋತೀನಿ ಅಂತ ಹೇಳ್ತಾನೆ. ಖಂಡಿತ. ಅದೇ ನಿರ್ಮಾಪಕರಿಗೆ ಫೋನ್ ಮಾಡಿ ಹೇಳ್ತಾರೆ, ಅಣ್ಣ ಬಂದ್ಬಿಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರ ಮೈಂಡಲ್ಲಿ ಗೊತ್ತಾ, ದುಡ್ಡು ಇರೋರು. ಖಂಡಿತ ಇದು ಬದಲಾಗಬೇಕು ಸರ್, ಇದು ಮನಸ್ಥಿತಿ ಬದಲಾಗಬೇಕು. ಎಕ್ಸಾಕ್ಟ್ಲಿ ಸರ್, ಖುಷಿ ಆಯಿತು. ಈಗ 2ನೇ ಪಿಕ್ಚರು ಹುಲಿಬೀರ ಇನ್ನೇನು ತೆರೆಗೆ ಸಿದ್ಧವಾಗಿದೆ. ಜೊತೆಗೆ ಫಸ್ಟು ಎರ್ರಬಿರಿ ಸಿನಿಮಾ ಸ್ಟಾರ್ಟ್ ಆದಾಗ ಒಬ್ಬ ಹಳ್ಳಿ ಹುಡುಗನ ಕನಸು, ನಿಮ್ಮದೇ ಆದಂಥ ಒಂದು ಒಳ್ಳೆ ನಿಮಗೆ ಮೆಚ್ಚುಗೆ ಆಗೋಂಥ ಹೀರೋ ಸಿನಿಮಾ ನೋಡಿ ಗಾಂಧಿನಗರದಲ್ಲಿ ಥಿಯೇಟ್ರ್ಗಳಲ್ಲಿ ಕಟೌಟ್ಗಳು ನಂದು ಆರಾಧಿಸ್ಬೇಕನ್ನೋ ಒಂದು ಇದು ಕನಸು ಕಂಡಾಗ, ಯಾವಾಗ ಎರ್ರಬಿರಿ ಸಿನಿಮಾ ಒಂದು ತೆರೆಗೆ ಬಂದು ಒಂದು ಗಾಂಧಿನಗರದ ಪ್ರತಿಷ್ಠಿತ ಥಿಯೇಟ್ರ್ಗಳಲ್ಲಿ ಕಟೌಟ್ ನೋಡಿದಾಗ ಆ ಒಂದು ಕ್ಷಣ ಹೇಗಿತ್ತು ತಮ್ಮದು? ನಂದು ಸಿನಿಮಾ ರಿಲೀಸ್ ಆದಾಗ ನನಗೆ ಲೈಕ್ ಒಂದು 3 days ನಾನಾಗಿರಲಿಲ್ಲ. ಅದು ತುಂಬ ಹಾರಾಡ್ತಿದ್ದೆ ನಾನು. ಅಂದರೆ ಲೈಕ್ ಅದೊಂದು ಚಿಕ್ಕ ವಯಸ್ಸು ನನಗೆ ಅವಾಗ. ಹೌದು. ಸೊ 25 ರನ್ನಿಂಗು. ಸೊ 25 ರನ್ನಿಂಗಲ್ಲಿ ನಿಮ್ಗೆ ಹೆಂಗಿರುತ್ತೆ ಮೆಂಟಾಲಿಟಿ, ಎಕ್ಸ್ಪೀರಿಯೆನ್ಸ್ ಇರಲ್ಲ, ನಮಗೆ ರಿಯಾಲಿಟಿ ಗೊತ್ತಿರಲ್ಲ. ಆವಾಗ ನಮ್ಮ ಸಿನಿಮಾ ಏನಂದರೆ ಒಂದು 70 ಥಿಯೇಟ್ರ್ ಮಾತಾಡಿದ್ದು ನಿರ್ದೇಶಕರು. ಕಮ್ಮಿ ಸಿನಿಮಾ ರಿಲೀಸ್ ಆಯಿತು. ಡಿಸ್ಟ್ರಿಬ್ಯೂಟರ್ ಹೇಳಿದೊಂದು ಇನ್ನೊಂದು ಮಾಡಿದೊಂದು. ನಮ್ಮದು ಕಾರಣಾಂತರಗಳಿಂದ ಬೆಂಗಳೂರು ರಿಲೀಸ್ ಆಗಲಿಲ್ಲ. ಬೆಂಗಳೂರಲ್ಲಿ ಥಿಯೇಟ್ರೇ ಆಗಲಿಲ್ಲ, ಮಾಲ್ಗಳಿಗಾಯಿತು. ನಾನಿಲ್ಲಿ ಮಾಲ್ಗಳು ಬಂದಿಲ್ಲ. ಬಟ್ ಒಂದಿಷ್ಟು ಜನಗಳು ಮಾಲ್ಗೆ ಹೋಗ್ಬಿಟ್ಟು ವಿಡಿಯೋಸ್ ಮಾಡಿಬಿಟ್ಟು ಅಲ್ಲೆಲ್ಲನೂ ಹೊರಗಡೆ ಪೋಸ್ಟ್ರಿಗೆ
ಹೂವಿನ ಹಾಕ್ಬಿಟ್ಟು ಕಳಿಸ್ದಾಗ ತುಂಬ ಖುಷಿಪಟ್ಟೆ. ಅದೇ ಕಟೌಟ್ ಅಂದ್ಕೊಂಡು ತುಂಬ ಖುಷಿಪಟ್ಟೆ. ಎಸ್. ನನ್ನ ಗಾಂಧಿನಗರದ ಕಟೌಟ್ ಬಿದ್ದಿಲ್ಲ, ಬೀಳುತ್ತೆ ಆದಷ್ಟು ಬೇಗ ಓಕೆ. ಅಂತ ಕಂಟೆಂಟ್ ಇರೋ ಸಿನಿಮಾ ಮಾಡ್ತೀನಿ, ಬೀಳುತ್ತೆ ಪಕ್ಕ ಹಾಕೇ ಹಾಕ್ತೀವಿ. ಎಷ್ಟೊಂದು ಮಾತು ಹೇಳ್ತಾರೆ, ವೀಕೆಂಡ್ ವಿತ್ ರಮೇಶಲ್ಲಿ ಹೇಳ್ಕೊಂಡಿದ್ದಾರೆ, ಹೌದು ಹೌದು. ಗಾಂಧಿನಗರದಲ್ಲಿ ಕಟೌಟ್ ಹಾಕೇ ಹಾಕ್ತೀನಿ, ಜಗತ್ತಿಗೆ ತೋರಿಸ್ತೀನಿ ಅಂತ. ನಂದು ಸೇಮ್ ಥಾಟ್. ಅವ್ರು ಮೆಜೆಸ್ಟಿಕಲ್ಲಿ ಬಂದು ಮಲಗಿದ್ರಂತೆ. ಸಿನಿಮಾ ಹುಚ್ಚು ಯಾವ ರೀತಿ ಇತ್ತು ಅಂದ್ರೆ, ನಾನು ಒಂದಲ್ಲ ಒಂದ್ ದಿವಸ ಇದೇ ಗಾಂಧಿನಗರದಲ್ಲಿ ಕಟೌಟ್ ಹಾಕ್ತೀನಿ ರೀತಿನ ಅಂತ. ಸೊ ಆ ಒಂದು ಹಂಗೆ ಮರೆದ್ರು. ಅವ್ರ ಸ್ಪೀಡು, ಅವರು ಯಶ್ ಅವ್ರದ್ದು ಹೋಗೋ ಸ್ಪೀಡು, ಡೆಡಿಕೇಶನ್ನು, ವೇ ಆಫ್ ಥಿಂಕಿಂಗು, ಆ್ಯಂಡ್ ಅವರೊಂದು ಪಾತ್ರಕ್ಕೆ ಸಿದ್ಧತೆ ಮಾಡ್ಕೊಳ್ಳೋದು ನೋಡಿದ್ರೆ ಅದು ಮಾಡ್ಕೊಂಡಿದ್ದಕ್ಕೆ ಇವತ್ತು ಅಲ್ಲಿದ್ದಾರೆ ಯಶ್ ಅವರು. ತುಂಬ ಅಪ್ರಿಷಿಯೇಟ್ ಮಾಡಬೇಕು. ಈಗ ಟಾಕ್ಸಿಕ್ ಬರ್ತಾ ಇದೆ, ಆ ಟಾಕ್ಸಿಕ್ ಒಳ್ಳೇದಾಗಲಿ, ಖುಷಿಯಿಂದ ವಿಶ್ ಮಾಡ್ತೀನಿ, ಟಾಕ್ಸಿಕ್ ಒಳ್ಳೇದಾಗಲಿ. ಆ್ಯಂಡ್ ಅದೇ ಎಲ್ಲಿ ಬಂದೆ ಅಂದರೆ, ನಾನು ಆ ಕಟೌಟ್ ಬಿದ್ದಿಲ್ಲ ನನಗೆ. ನಾರ್ತ್ ಕರ್ನಾಟಕದಲ್ಲಿ ಥಿಯೇಟ್ರ್ ಬಿಡುಗಡೆ ಆದಾಗ ತುಂಬ ಖುಷಿಪಟ್ಟೆ ಸರ್. ಎಲ್ಲರೂ ಅಲ್ಲಿನ ಒಂದು 2-3 ಥಿಯೇಟ್ರಲ್ಲಿ ಈ ಕುಂಬಳಕಾಯಿ ಹೊಡೆದಿದ್ದಾರೆ, ಓಕೆ, ಕೋಳಿ ಕಟ್ ಮಾಡಿದ್ದಾರೆ, ವಿಡಿಯೋಸ್ ನನ್ನ ಹತ್ರ ಇದೆ. ಎಂಟ್ರಿಗೆ ಆರತಿ ಬೆಳಗ್ಬಿಟ್ಬಿಟ್ಟು ಎಲ್ಲ ಒಳಗಡೆ ತುಂಬ ಸೆಲೆಬ್ರೇಷನ್ ಮಾಡಿದ್ದಾರೆ. ಸಾಕು, ಏನು ಕನಸು ಕಾಣದೇ ಇರೋ ಒಬ್ಬ ಕಲಾವಿದನಿಗೆ, ಅಂದರೆ ನಾನು ಹೀರೋ ಬಗ್ಗೆ ಕನಸು ಕಂಡಿದ್ದಿಲ್ಲ, ಹೀರೋ ಆಗಿದ್ದು ಆ ಶಿವ ತುಂಬ ಶಿವ ನಂಬ್ತೀನಿ, ದೇವರು ಶಿವ ಅಂದರೆ ಅವ್ನು ಮಾಡಿಕೊಟ್ಟಿದ್ದಾನೆ. ಅದು ನೋಡ್ಕೊಂಡು ಬದುಕಿದ್ದೀನಿ, ತುಂಬ ಖುಷಿಪಟ್ಟೆ. ಬಟ್ ಎಲ್ಲೋ ಒಂದು ಕಡೆ ದಕ್ಷಿಣ ಕರ್ನಾಟಕಕ್ಕಿಂತ ಉತ್ತರ ಕರ್ನಾಟಕದಲ್ಲಿ ಸಿನಿಮಾ ಪ್ರಿಯರು ಜಾಸ್ತಿ. ಅಂಥದ್ರಲ್ಲಿ ತಾವು ಕೂಡ ಆ ಒಂದು ಭಾಗ ರೆಪ್ರೆಸೆಂಟ್ ಮಾಡೋದ್ರಿಂದ ಆ ಒಂದು ಖುಷಿಗೆ ನಿಮಗೆ ಪಾರವೇ ಇರಲಿಲ್ಲ. ಅಲ್ಲಿ ಜನ ನಿಮ್ಮನ್ನು ಅಪ್ಕೊಂಡ ರೀತಿ ಬಗ್ಗೆ ಯಾವ ರೀತಿ ಒಂದು ಕ್ರೇಜ್ ಇತ್ತು ಸರ್? ಇವತ್ತಿಗೂ ಅಂಜನ್ ಅನ್ನೋ ವ್ಯಕ್ತಿ ರೂರಲ್ ಸ್ಟಾರ್ ಅಂತ ಗೊತ್ತಾಗಿದ್ದು, ಅದನ್ನು ಮಾಡಿದ್ದು ನಮ್ಮ ನಾರ್ತ್ ಕರ್ನಾಟಕ ಜನ, ಉತ್ತರ ಕರ್ನಾಟಕ ಜನ. ತುಂಬ ಜನ ಹೇಳ್ಕೊಂಡಿದ್ದಾರೆ, ತುಂಬ ಜನ ದೊಡ್ಡ ದೊಡ್ಡ ಆ್ಯಕ್ಟ್ರ್ ಹೇಳ್ಕೊಂಡಿದ್ದಾರೆ, ರಾಜಣ್ಣವ್ರು ಹೇಳ್ಕೊಂಡಿದ್ದಾರೆ. ಓಕೆನಾ? ಉತ್ತರ ಕರ್ನಾಟಕದ ಕಲಾವಿದರು ಕೈ ಹಿಡಿದ್ರೇ ಸಿನಿಮಾ ರಂಗ ಉದ್ಧಾರ ಆಗೋದು. ದರ್ಶನ್ ಸರ್ ಹೇಳಿದ್ದಾರೆ, ಸುದೀಪ್ ಬಾಸ್ ಹೇಳಿದ್ದಾರೆ, ಪುನೀತ್ ಸರ್ ಹೇಳಿದ್ದಾರೆ. ಉತ್ತರ ಕರ್ನಾಟಕ ಎಷ್ಟು ಜನ ಸಿನಿಮಾ ನೋಡ್ತಾರೋ ಅಷ್ಟು ಚಿತ್ರರಂಗ ಬೆಳೆಯುತ್ತೆ. ಅಂದರೆ ಅಲ್ಲಿ ತುಂಬ ಜನ ಸಿನಿಮಾ ನೋಡ್ತಾರೆ. ನಮ್ದು ಇವತ್ತಿಗೂ ಅದೇ ಟ್ರೆಂಡು. ಉತ್ತರ ಕರ್ನಾಟಕ ಸಿನಿಮಾ ಗೆಲ್ತು ಅಂದರೆ ಕರ್ನಾಟಕದಲ್ಲಿ ಸಿನಿಮಾ ಗೆಲ್ದಂಗೆ. ನಾನು ರಂಗನ್ ರಘು ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಂಡೆ. ಅವ್ರಿಗೆ ಎಷ್ಟು ಒಲವು ಅಂದರೆ ಲೈಕ್ ಸಿನಿಮಾ ಬಗ್ಗೆ ಮತ್ತು ಉತ್ತರ ಕರ್ನಾಟಕ ಬಗ್ಗೆ. ಅಂಜನ್, ಉತ್ತರ ಕರ್ನಾಟಕ ಕಲಾವಿದ ಬರಬೇಕಪ್ಪ, ಇಲ್ಲಿ ಯಾರು ತುಂಬ ಕಮ್ಮಿ ಇಲ್ಲಿರೋದು, ತುಂಬ ಬೆರಳಿಕೆ ಅಷ್ಟಿರೋದು. ನೀ ಬರ್ತಿದ್ದೆ, ಖುಷಿ ಆಯ್ತು. ನಾನು ನಿನ್ನ ಬಗ್ಗೆ ಕೇಳಿದೆ, ನಾನು ಎಲ್ಲರೂ ಹೇಳ್ತಾ ಇದ್ದಾರೆ, ತುಂಬ ಖುಷಿ ಆಗುತ್ತೆ. ನಿಮ್ಮಂಥ ಕಲಾವಿದರು ಬರಬೇಕು ಇಲ್ಲಿ. ಇದು ಕಲೆಗಳ ತವರಿದು ಉತ್ತರ ಕರ್ನಾಟಕ. ಹೌದು, ಓಕೆನಾ? ಯಾರೇ ದೊಡ್ಡ ಕಲಾವಿದರಾದರೂ ಉತ್ತರ ಕರ್ನಾಟಕ ಬಗ್ಗೆ ಖುಷಿ ಪಡ್ತಾರೆ. ಬಟ್ ಇಲ್ಲಿಂದ ಕಲಾವಿದರ ಬರದೇ ಇರೋದು ತುಂಬ ನೋವಿದೆ. ಬರಬೇಕು, ಎಲ್ಲರೂ ಒಗ್ಗಟ್ಟಾಗಿ ಸಿನಿಮಾ ಮಾಡಬೇಕು ಅಂತ ಎಷ್ಟು ಪ್ರೀತಿ ಕೊಟ್ಟರೆ ಗೊತ್ತಾ ನಮ್ಮ ನಾರ್ತ್ ಕನ್ನಡ ಬಗ್ಗೆ. ರಂಗನ ರಘು ಸರ್ಗೆ ತುಂಬ ಪ್ರೀತಿ ಇದೆ. ನಮ್ಮ ಭಾಗದಲ್ಲಿ ತುಂಬ ಕಮ್ಮಿ ಸರ್. BC ಪಾಟೀಲ್ ಸರ್ ಬಂದರು ಮತ್ತು ಮರೆಯಾಗ್ಬಿಟ್ರು. ಅವ್ರು ಬೇರೆ ರಾಜಕೀಯ ಹೋದರು. ಸೊ ಒಬ್ಬ ಸ್ಟಾರ್ ಇರಬೇಕು ಸರ್. ಇವತ್ತಿಗೂ ಉತ್ತರ ಕರ್ನಾಟಕದ ಬಗ್ಗೆ ಹೇಳಬೇಕಂದ್ರೆ, ದೊಡ್ಡ ಮನೆ ಏನು ನಮ್ಮ ಅಪ್ಪು ಸರ್ಗೂ ಉತ್ತರ ಕರ್ನಾಟಕನೇ ಫೇವ್ರೇಟ್. ಹೊಸಪೇಟೆ ಇವತ್ತಿಗೂ ಮನೆಯಲ್ಲಿ ದೇವ್ರನ್ನ ಇಷ್ಟಪಡ್ತಾರೆ ಅಪ್ಪು ಸರ್ನ. ಅಲ್ಲಿ ಹೋದ್ರೆ ಇಡೀ ಊರೇ ಅವ್ರು ಇಷ್ಟಪಡುತ್ತೆ. ಹುಬ್ಳಿ ಸಿಕ್ಕಾಬಿಟ್ಟು ಫ್ಯಾನ್ಸು, ಎಲ್ಲ ಕಡೆ ಮೂಲೆಗಿದ್ದಾರೆ ಪುನೀತ್ ಸರ್ ಫ್ಯಾನ್ಸು. ಬಟ್ ಅಲ್ಲಿ ತುಂಬ ದೊಡ್ಡ ಮನೆಗೆ ಹುಬ್ಳಿ ರಾಜಣ್ಣವ್ರು ಆಕಸ್ಮಿಕ ಮಾಡಬೇಕಾದಾಗ ಏನು ಹುಟ್ಟಿದ್ರೆ ಕನ್ನಡ ಹುಟ್ಟಬೇಕು ಆ ಒಂದು ಸಾಂಗು ರಿಮಾರ್ಕ್ ಆಯಿತು. ಇವತ್ತಿಗೂ ಅದು ಹುಬ್ಳಿ ನಾರ್ತ್ ಕರ್ನಾಟಕ ಅಂದರೆ ಒಂದು ಆ ಹಾಡಿನ ಯಾವಾಗಲೂ ಕುಣುಕ್ತಾ ಇರ್ತಾರೆ. ಹಾಗೆ ಈ ರಾಜ್ ಕುಟುಂಬ ಆಗಿರ್ಬೋದು ಅಥವಾ ಉತ್ತರ ಕರ್ನಾಟಕ, ವಿಶೇಷವಾಗಿ ಪುನೀತ್ ಅವ್ರ ಬಗ್ಗೆ ತಮ್ಮ ಒಂದು ಅನಿಸಿಕೆ ಸರ್? ಸರ್, ನಾನು ನಮ್ಮ ಮನೆ ಒಬ್ಬರು ಚಾನಲ್ ಅವರು ಇಂಟರ್ವ್ಯೂ ಬಂದಿದ್ದರು ಅಕ್ಟೋಬರ್ 18-19. ಹರೀಶ್ ಸರ್, ಆ್ಯಂಕರ್ ಹರೀಶ್ ನಾರಾಯಣ್ ಸರ್ ಬಂದರು. ಮನೆಯಲ್ಲೇ ವಿಡಿಯೋ ಮಾಡ್ತಾರೆ, ಶೂಟ್ ಮಾಡ್ತಾರೆ. ನಂದೆಲ್ಲ ಮನೆಯೆಲ್ಲ ತೋರಿಸ್ತಾರೆ, ನನ್ನ ಗುಡಿಸ್ಲು ಮನೆಯೆಲ್ಲ ತೋರಿಸ್ತಾರೆ. ತೋರಿಸ್ಕೊಂಡಾದ್ಮೇಲೆ ಅಂಜನ್ನು ಏನು ಆಸೆ ಅಂದರು. ಹೆಂಗೆ ಕಲಿತೆ ನೀನು? ನೀವು ಕೇಳ್ತಾ ಇದ್ರು ಕ್ವಶನ್ಸ್. ಡ್ಯಾನ್ಸ್ ಹೆಂಗೆ ಕಲಿತೆ, ಫೈಟ್ ಹೆಂಗೆ ಕಲಿತೆ? ನಾನು ಚಿಕ್ಕ ವಯಸ್ಸಲ್ಲಿ ಸರ್, ತಾಲಿಬಾನ್ ಅಲ್ವೇ ಅಲ್ವಾ ಸಾಂಗ್, ನಾವು ಚಿಕ್ಕ ವಯಸ್ಸಲ್ಲಿ ತುಂಬ ಚಿಕ್ಕ. ಆ ಸಾಂಗ್ ನೋಡಿಕೊಂಡು ನನಗೆ ಡ್ಯಾನ್ಸ್ ಮಾಡಬೇಕಂತ ಕ್ರೇಜ್ ಉಟ್ಕೊಳ್ತು. ಎಸ್. ಸೊ ಅವ್ರು ಅವಾಗಿಂದ ನಾವು ಫಾಲೋ ಮಾಡ್ತಾಯಿದ್ವಿ, ಡ್ಯಾನ್ಸ್ ಫಾಲೋ ಮಾಡ್ತಿದ್ವಿ, ಅವ್ರು ನೋಡ್ತಿದ್ವಿ, ಅವ್ರು ಮಾಡೋ ಪ್ರತಿಯೊಂದು ಸ್ಕಿಲ್ಲು ನಾವು ಫಾಲೋ ಮಾಡ್ತೀವಿ ಡ್ಯಾನ್ಸಲ್ಲಿ. ಆವತ್ತೊಂದು ಇಂಟರ್ವ್ಯೂ ಆಗುತ್ತೆ, ನೀನು ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀಯಲ್ಲ ಅಂಜನ್ನು, ಹೋಗಿ ಪುನೀತ್ ಸರ್ ಭೇಟಿ ಮಾಡ್ಕೊ, ನಿನಗೆ ಅವ್ರು ಈ ಸಿನಿಮಾ ಬಂದರೆ ವಿಶ್ ಮಾಡ್ತಾರೆ ನೋಡೋದು ಹೇಳಿದ್ರು. ನಾನು ಅವತ್ತೊಂದು ಮಾತು ನಿಜ ಸರ್, ಸಿನಿಮಾ ಗೆಲ್ಲಿ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಒಂದು ಆಶೀರ್ವಾದ ಪಡ್ಕೊಂಬರ್ತೀನಿ ಅಂತ ಹೇಳ್ತೀನಿ. ನಿಮಗೆ ಇದರಲ್ಲಿ ಸಿಗುತ್ತೆ, ಇಂಟರ್ವ್ಯೂಲಿ ಸಿಗುತ್ತೆ. ಓಕೆ, ಆಯಿತು ಸರ್. ಅದೆಲ್ಲ ಆದಮೇಲೆ ನೆಕ್ಸ್ಟು ಕಟ್ ಮಾಡಿದ್ರೆ
ಈ ಒಂದಿನ ಮುಂಚೆ ಫೋನ್ ಮಾಡ್ತೀನಿ ಹರೀಶ್ ಸರ್ಗೆ, ಸರ್ ಇಂಟರ್ವ್ಯೂ ಆಗಿತ್ತಲ್ಲ, ನಮ್ಮ ಕ್ಯೂರಿಯಾಸಿಟಿ ಫಸ್ಟ್ ಟೈಮ್ ಹೀರೋಗಳು ನಾವು, ಸರ್ ಇಂಟರ್ವ್ಯೂ ಆಗಿತ್ತಲ್ಲ ಟೆಲಿಕಾಸ್ಟ್ ಯಾವಾಗುತ್ತೆ ಅಂದರೆ, ಹೇಯ್ ಅಂಜು ನಿನ್ಗೆ ಗೊತ್ತಿಲ್ವಾ, ಪುನೀತ್ ಸರ್ ಹೋಗ್ಬಿಟ್ರು ಅಂದ್ಬಿಟ್ರು. ಸರ್ ನನಗೆ ಯಪ್ಪ ಲಿಟ್ರಲಿ ಸ್ಟನ್ ಆಗ್ಬಿಟ್ರೆ. ಅಲ್ಲ ಆ ಟೈಮಲ್ಲಿ ನಮಗೇನಾಗ ಏನಿಲ್ಲ ಸರ್, ಮೊದಲೇ ಇನ್ನೂ ಬ್ರಷ್ ಮಾಡಿದ್ದಿಲ್ಲ ಸರ್, ಕಂಟಿನ್ಯೂ ನಾನು 3 ಡೇಸ್ ಸ್ನಾನ ಮಾಡಿಲ್ಲ ಸರ್, ಓಕೆನಾ, ಬ್ರಷ್ ಮಾಡಿಲ್ಲ, ಹಂಗೆ ತಿಂದ್ಬಿಟ್ಟು ಅಲ್ಲೇ ಮಲಗ್ತಾ ಇದ್ದೆ ನಾನು. ಅಲ್ಲೇನಂದರೆ ಹೆಂಗೆ ಹೋಗ್ಬಿಟ್ರು, ಒಂಥರ ಪ್ರಪಂಚ ಇದು ಒಂಥರ ಇದು ಏನಾಗುತ್ತೆ ಗೊತ್ತಾ ಸರ್, ಅದು ಲೈಕ್ ಅಂದರೆ ಆಕಾಶನಿಗೆ ಸೂರ್ಯನಿಗೆ ಒಂದು ಬರುತ್ತಲ್ಲ ಕತ್ಲು, ಕಾರ್ಮೋಡ, ಆ ಕಾರ್ಬನ್ ಅನ್ನೋದಕ್ಕಂತ ಇನ್ನೊಂದು ಇದೆಯಲ್ಲ ಸರ್, ಅದು ಈಗ ಈ ಟೈಮಲ್ಲಿ ಬರ್ತಿಲ್ಲ ನೋಡಿ ಅದು. ಕರಿ ನೀರಳ, ಹಾಂ ಗ್ರಹಣ ಗ್ರಹಣ ಹಿಡ್ದಂಗೆ ಆಗಿದೆ. ಆ ಗ್ರಹಣ ಹಿಡ್ದಂಗೆ ಹೆಂಗೆ ಭೂಮಿ ಕತ್ಲು ಕಾಣುತ್ತಲ್ಲ ಹೌದು ಸರ್, 1 ವೀಕ್ ಲಿಟ್ರಲಿ ಸರ್, ಎಷ್ಟೋ ಜನ ಕಾರ್ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ ಅದೇ ಗುಂಗಲ್ಲಿ, ಹೈಯೆಸ್ಟು ಸತ್ತಿರೋ ಅದೇ ಟೈಮಲ್ಲಿ ಸರ್. ಅಂದರೆ ಅವ್ರ ಬಗ್ಗೆ ಯೋಚನೆ ಮಾಡಿ 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 ಎಷ್ಟೋ ಜನ ಸೀದಾ ತೀರೋಗಿದ್ದಾರೆ. ನಾನು 1 ವೀಕಿಂದ ಆಚೆ ಬರೋಕ್ಕಾಗಿಲ್ಲ. ಇವತ್ತಿಗೂ ನಾವು ಅವ್ರು ಇಲ್ಲ ಅಂದ್ಕೊಂಡು ಬದುಕ್ತಿಲ್ಲ, ಅವ್ರು ಇದ್ದಾರೆ, ನಮ್ಮ ಪಕ್ಕದಲ್ಲಿದ್ದಾರೆ. ಆ ವ್ಯಕ್ತಿತ್ವ ಇದೆಯಲ್ಲ ಸರ್, ಆ ನಗುಮುಖ, ಅವ್ರ ಡ್ಯಾನ್ಸ್ ಪಕ್ಕ ಆ್ಯಕ್ಟರ್ ಸರ್ ಅವರು. ಫೈಟ್ ತೊಗೊಳ್ಳಿ, ಸಾಂಗ್ ತೊಗೊಳ್ಳಿ, ಸಿಂಗಿಂಗ್ ತೊಗೊಳ್ಳಿ, ಅವ್ರು ಏನು ಮಾಡಿಲ್ಲ ಹೇಳಿ ಸರ್. ಆ್ಯಕ್ಟಿಂಗ್ ಮಾಡವ್ರೆ, ಹೀರೋ ಆಗಿ ಮಾಡವ್ರೆ, ಸಿನಿಮಾ ಪ್ರೊಡ್ಯೂಸ್ ಮಾಡವ್ರೆ, ಡ್ಯಾನ್ಸ್ ಮಾಡವ್ರೆ, ಫೈಟ್ ಮಾಡವ್ರೆ, ಡೈರೆಕ್ಷನ್ ಬಿಟ್ಬಿಟ್ಟು ಎಲ್ಲ ಮಾಡವ್ರೆ. ದೊಡ್ಡ ಮನೆಯ ಅಚ್ಚುಮೆಚ್ಚಿನ ಮಗನಾಗಿ ಇದ್ದರು, ಕರ್ನಾಟಕದ ಮೂಲೆ ಮೇಲೆ ಗೊತ್ತಿದ್ರು. ಅವರು ಯಾವಾಗಲೂ ಯಾವತ್ತಿಗೂ ಹಿಂಗೆ ಎಲ್ರಿಗೂ ಹಾರ್ಟ್ ಕಡೆ ಹಗ್ ಮಾಡ್ತಾಯಿದ್ರು. ಆ ನಗುಮುಖ ಇದೆಲ್ಲ ನಮ್ಮನ್ನು ಕಾಡುತ್ತೆ. ಪುನೀತ್ ಸರ್ ನಮ್ಮ ಜೊತೆ ಅವ್ರು ಇದ್ದಾರೆ, ನಾವು ಅವ್ರನ್ನ ಮಿಸ್ ಮಾಡ್ಕೊಂಡಿಲ್ಲ. ನಾನು ಇವತ್ತೇನೋ ಡ್ಯಾನ್ಸ್ ಮಾಡ್ತಿದ್ದೀನಿ ಅಂದರೆ, ಸ್ವಲ್ಪ ಡ್ಯಾನ್ಸ್ ಮಾಡ್ತೀನಿ ಅಂದರೆ ಅವರ ಇನ್ಸ್ಪೈರ್, ಅವರೊಬ್ಬರು ಇರಬೇಕಿತ್ತು. ಬಟ್ ಅವ್ರು ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ರಮೇಶ್ ಅವ್ರು ಕೇಳ್ತಾರೆ, ಹೌ ಇಸ್ ಯುವರ್ ಲೈಫ್ ಅಂತ ಕೇಳಿದಾಗ ಅವರ ಆ ಒಂದು ಏನಿದೆಯಲ್ಲ ಅವ್ರು ಹೇಳುವಂಥ ವಿಚಾರ, ಎಷ್ಟೇ ಕಷ್ಟಗಳಿರಲಿ ಲೈಫ್ ಈಸ್ ಒಂದೇ ಸರಿ ಬರೋದು, ತುಂಬ ಎಂಜಾಯ್ ಮಾಡೋಣ, ಜನರು ನಮ್ಮನ್ನ ಯಾಕೆ ಇಷ್ಟಪಡ್ತಾರಂತ. ಸೊ ಆ ಒಂದು ಇದನ್ನ ನೋಡಿದಾಗ ಆ ಆ್ಯಂಗಲಲ್ಲಿ ನೀವು ನನಗೆ ಒಂದು ರಿಫ್ಲೆಕ್ಟ್ ಆಗಿ ಕಾಡ್ತಾ ಇದ್ದೀರ. ಅಂದರೆ ಅವ್ರ ವಿಚಾರಕ್ಕೂ ನಿಮಗೂ ಸೂಟ್ ಆಗುತ್ತೆ ಅಂದಾಗ ಅದು ಹೇಗೆ ನೀವು ಅರ್ಗಿಸ್ಕೊಳ್ತೀರಾ ಈ ವಿಚಾರ ಅಂತ. ಇಲ್ಲ ಸರ್, ಅದು ಅವ್ರ ಬಗ್ಗೆ ಅಂದರೆ ಲೈಫ್ ಈಸ್ ಗೋಸ್ ಆನ್ ಅಂತ ಹೇಳ್ತಾರೆ. ವೀಲ್ ಮೇಲೆ ನಡೀತಾ ಇದೆ, ಗಾಲಿ ಮೇಲೆ ಜೀವನ ನಡೀತಾ ಇದೆ ಅಂತ ಹೇಳಿ. ನಾನು ಆವಾಗ ಫ್ರೆಂಡ್ಸ್ ಜೊತೆ ಸೇರ್ತೀವಿ ಸರ್, ಸಿಕ್ತಾಗ ಸಮ್ ಟೈಮ್ ಅವ್ರದ್ದು ಅಂದರೆ ಅವ್ರು ಎಮೋಷನ್ ಆಗ್ಬಿಡ್ತೀನಿ ಅವ್ರ ಬಗ್ಗೆ ತೊಗೊಂಡಾಗ. ಲೈಕ್ ಅವರೊಬ್ಬರು ಇರಬೇಕಿತ್ತು ಸರ್, ಖಂಡಿತ. ಇವತ್ತು ಅವರೊಬ್ಬರು ಇದ್ದಿದ್ರೆ ನಮ್ಮಂಥ ಕಲಾವಿದರು ಇನ್ನೂ ಸ್ವಲ್ಪ ಅವ್ರು ನಮಗೆ ನಮ್ಮಂಥ ಕಲಾವಿದರಿಗೆ PRK ಮೂಲಕ ಸಿನಿಮಾ ಮಾಡ್ತಾಯಿದ್ರು. ಅವರು ನಮ್ಮಂಥ ಕಲಾವಿದರಾಗಿರ್ಬೋದು, ತುಂಬ ಜನ ಹೊಟ್ಟೆ ಹಸುವಿಂದ ಮಲ್ಕೊಂಡು ಇವತ್ತು ಗಾಂಧಿನಗರಲ್ಲಿ ಮಲಗ್ತಿದ್ದಾರೆ, ಹೀರೋ ಆಗಿ ಕನಸು ಕೊಡ್ತಿದ್ದಾರೆ. ಅವ್ರಿಗೊಂದು ಒಳ್ಳೆ ಟ್ಯಾಲೆಂಟ್ ಖಂಡಿತ ಅವರು ಒಂದು ವೇದಿಕೆ ಕೊಟ್ಟಿರೋರು, ಜೊತೆಗೆ ಒಳ್ಳೆ ಸಿನಿಮಾ ಮಾಡಿರೋರು. ಅವರಿಗೆ ಕೌಟುಂಬಿಕ ಸಿನಿಮಾಗಳು ನೋಡಿ, ಎಲ್ಲ ಇವತ್ತಿಗೂ ಪುನೀತ್ ಸರ್ನ ಎಷ್ಟು ಫ್ಯಾನ್ಸ್ ಎಷ್ಟು ಪಡಕೋಣ, ನಿಮ್ಮ ಫ್ಯಾಮಿಲಿ ಸಿನಿಮಾಗಳು ಖಂಡಿತ. ನಂದು ತೇರಿ ಇದೆ, ನನ್ನ ಫ್ಯಾಮಿಲಿ ಸಿನಿಮಾ ಮಾಡಬೇಕು. ಅವ್ರು ಮಾಡಿದಿರೋ ಪಾತ್ರ ಯಾವುದು ಸರ್, ಹೌದು, ಮಾಡಿದಿರೋ ಕಲೆ ಯಾವುದಿದೆ ನೀವು ಹೇಳಿ ಸರ್. ನೀವು ನಮಗಿಂತ ದೊಡ್ಡವರು, ಖಂಡಿತ. ನೀವು ಅವ್ರ ಫ್ಯಾನ್ ಆಗಿರ್ತೀರ. ಏನಿತ್ತು ಅವ್ರ ಇರಲಿಲ್ಲ. ಹೆಚ್ಚಾಗಿ ಸರ್ ಮನುಷ್ಯನಿಗೆ ನನ್ನನ್ನು ಇಟ್ಕೊಂಡು ಹೇಳ್ತೀನಿ, ನನ್ನ ಕಡೆ ನನ್ನ ಕಡೆ 1 ಲಕ್ಷ ಬಿದ್ದುಬಿಡ್ತಾ ನನ್ನ ಮೈಂಡ್ ಬ್ರಾಡ್ ಆಗ್ಬಿಡುತ್ತೆ, ಬಾ ಹೋಗೋಣ ಅಂತ. ದೊಡ್ಡ ಮನೆ ಸರ್, ದುಡ್ಡು ಏನು ಕಮ್ಮಿ, ಅದೆಲ್ಲ ಇದ್ರೂ ಸಣ್ಣ ಕಲಾವಿದರ ಜೊತೆ ನಗ್ನಗ್ತಾ ಮಾತಾಡ್ತಿರಲ್ಲ ಸರ್. ಆ ಥರ ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಇವಾಗ ನಟರು ನೀವು ಅವಾಗಲೂ ಒಂದು ಕ್ವಶನ್ ರೈಸ್ ಮಾಡಿರಲ್ಲ, ಇವಾಗಲೂ ಆ್ಯಟಿಟ್ಯೂಡ್ ಕ್ಯಾರಿ ಇದೆನಾ ಹೀರೋಗಳಿಗೆ ಅಂದರೆ, ಅವರೆಲ್ಲ ಅವ್ರು ನೋಡೋಕೆ ಕೇಳಿ ಸರ್. ರೋಲ್ ಮಾಡೆಲ್ ಇದ್ದಂಗೆ ಅವ್ರು ನೋಡಿದ್ರೆ ಸೈಲೆಂಟ್ ಆಗಿಬಿಡ್ತಾರೆ, ತುಂಬಿದ ಕೂಡ ತುಡುಕಲ್ಲ.